ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ರಾಜ್ಯ ರಾಜಕೀಯದಲ್ಲಿ ಈಗ ಜಾತಿ ಗಣತಿ ವರದಿ ಬಿಡುಗಡೆ ವಿಚಾರವಾಗಿ ದೊಡ್ಡ ಮಟ್ಟದ ಚರ್ಚೆ ಆರಂಭ ಆಗಿದೆ. ಪರ ವಿರೋಧ ಚರ್ಚೆಗಳು ಜೋರಾಗಿ ನಡೀತಾ ಇವೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಜನ ಈ ವರದಿ ಬಿಡುಗಡೆ ಆಗಲಿ ಅಂತ ಹೇಳಿದ್ರೆ, ಮತ್ತೊಂದಷ್ಟು ಜನ ಈ ವರದಿ ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕಿಷ್ಟು ಗೊಂದಲ ಅವರಲ್ಲೇ ಇದೆ ಎನ್ನುವಂಥ ಲೆಕ್ಕಾಚಾರವನ್ನ ರಾಜ್ಯದ ಜನ ಹಾಕ್ತಾ ಇದ್ದಾರೆ. ಹಾಗೆಯೇ ಈ ಜಾತಿ ಗಣತಿ ವರದಿ ಅಂದ್ರೇನು, ಇದರ ಬಿಡುಗಡೆಯಿಂದ ಮುಂದೆ ಆಗುವಂಥ ಪರಿಣಾಮಗಳೇನು, ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಜಾತಿ ಗಣತಿ ಸಿಗುತ್ತಾ ನ್ಯಾಯ? ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ವರದಿ ವಿಚಾರವಾಗಿ ದೊಡ್ಡ ಮಟ್ಟದ ಜಟಾಪಟಿ ನಡೀತಾ ಇದೆ. ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಅನಿವಾರ್ಯ ಏಕೆ ಎನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಸಿಎಂ ಸೇರಿ ಒಬಿಸಿ ನಾಯಕರು ಹೆಚ್ಚಿನ ಒತ್ತಡವನ್ನ ಹಾಕ್ತಾ ಇದ್ದಾರೆ, ಈ ವರದಿ ಬಿಡುಗಡೆ ಆಗಲಿ ಅಂತೇಳಿ. ಒಕ್ಕಲಿಗ ನಾಯಕರು ಹಾಗೆಯೇ ಲಿಂಗಾಯತ ನಾಯಕರು ಈ ವರದಿ ಬಿಡುಗಡೆ ಆಗೋದು ಬೇಡ, ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಕಾರಣವನ್ನು ಕೂಡ ಕೊಟ್ಟಿದ್ದಾರೆ. ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ವರದಿ ಮಂಡನೆ ಯಾವಾಗ ಆಗತ್ತೆ ಹಾಗಾದ್ರೆ ಪ್ರಶ್ನೆ ಇದೆ. ವಿಧಾನಸಭೆ, ಉದ್ಯೋಗ, ಶೈಕ್ಷಣಿಕ ಮೀಸಲಾತಿ ಬದಲಾಗುವಂತ ಸಂಭವ ಇದೆ. ಒಂದು ವೇಳೆ ಈ ವರದಿ ಬಿಡುಗಡೆ ಆಗಿದ್ದೇ ಆದಲ್ಲಿ ಯಾವ ಜಾತಿಯ ಜನಸಂಖ್ಯೆ ಎಷ್ಟು ಇದೆ ಎನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಸದ್ಯಕ್ಕೆ ಇರುವಂತದ್ದು. ಸಂವಿಧಾನದ ಆಶಯದ ಈಡೇರಿಕೆಯಲ್ಲಿ ರಾಜಕಾರಣಿಗಳು ಕೂಡ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹಾಗೇನೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ ನಾನು ಆಗ್ಲೂ ಕೂಡ ಹೇಳಿದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜಕೀಯ ನಾಯಕರು ಏನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ಅದು ಪ್ರಣಾಳಿಕೆಯಲ್ಲಿ ಬಹಳ ಪ್ರಮುಖವಾಗಿದ್ದಂಥದ್ದು. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ನೆನ್ನೆನೂ ಸಹ ಸಾಹು ಮಹಾರಾಜರವರ ಸಮಾಧಿ ಹತ್ರ ಹೋಗಿ ಪ್ರಪಂಚ ಮೇಲೆ ಬಿದ್ದರೇನೂ ಸಹ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ಅದನ್ನು ತತ್ಕ್ಷಣ ಜಾರಿಗೆ ತರಬೇಕು. ಅದರಿಂದ ಏನಾಗುತ್ತೆ ಅನ್ನೋದು ಮುಂದೆ ನೋಡೋಣ. ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಏನೋ ಅದೊಂದು ಸಂತೋಷ. ಯಾಕೆ ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ಅವರು ಮೊದಲಿಂದನೂ ಇದನ್ನು ಮಾಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆಯನ್ನು ಇಟ್ಕೊಂಡಿದ್ರು. ಆಮೇಲೆ ಅಭಿಲಾಷೆ ಅನ್ನೋದಕ್ಕಿಂತ ಜಾಸ್ತಿ ಇಂಥ ಒಂದು ಈ ಕಾರ್ಯಕ್ರಮ ಏನಾಗುತ್ತೆ, ಸಮಾಜದಲ್ಲಿರ್ತಕ್ಕಂಥ ಒಂದು ಸಾಮಾಜಿಕ ನ್ಯಾಯಕ್ಕೆ ಭಾಳ ಅನುಕೂಲ ಆಗುತ್ತೆ. ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಸಾಮಾಜಿಕ ನ್ಯಾಯ ಅಂತ ನಾವು ಮಾತನಾಡೋದು ಅಷ್ಟೇ ಮಾಡಿದರೆ ಆಗೋದಿಲ್ಲ. ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕಾರ್ಯಕ್ರಮಗಳು ಹಮ್ಮಿಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರು ಈ ಕ್ರಮನ ವಹಿಸಿರ್ತಕ್ಕಂಥದ್ದು. ಈಗ ಒಂದು ವೈಜ್ಞಾನಿಕವಾಗಿ ನೀವು ಚರ್ಚೆ ಮಾಡೋದಾದರೆ, ಈಗ ಕಾಂತರಾಜು ಸಮಿತಿ ರಚನೆ ಮಾಡಿದ್ದೆ ಅವಾಗ 2014ರಲ್ಲಿ ಮಾಡಿರಬೇಕು. 10 ವರ್ಷ ಆಗೋಗಿದೆ. ಅವ್ರು 10 ವರ್ಷದಿಂದ ಮಾಡಿರ್ತಕ್ಕಂಥ ಈ ಜಾತಿ ಗಣತಿ ಈ 10 ವರ್ಷದಲ್ಲಿ ಯಾವ್ಯಾವ ರೀತಿ ಏನೇನು ಡೆವಲಪ್ಮೆಂಟ್ಗಳಾಗಿದೆ ಇದೆಲ್ಲವನ್ನು ನೋಡಿದಾಗ ಎಷ್ಟರ ಮಟ್ಟಿಗೆ ಆ ಹಳೆಯ ಜಾತಿ ಗಣತಿಯನ್ನು ಇಷ್ಟು ದಿವಸ ರಿಲೀಸ್ ಮಾಡಿದೆ, ಪಾರ್ಲಿಮೆಂಟ್ ಚುನಾವಣೆಗಿಂತ ಮುಂಚೆನೇ ತೆಗೆದುಕೊಂಡ್ರು. ಇವತ್ತಿನವರೆಗೂ ಅದರ ಬಗ್ಗೆ ಸದ್ಗದ್ದಲ ಇರಲಿಲ್ಲ. ಈಗ ಮೂಢ ಹಗರಣದ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತು ಜನಗಳನ್ನು ದಾರಿ ತಪ್ಪಿಸಲಿಕ್ಕೆ ಮತ್ತು ಈ ಜಾತಿ ಗಣತಿಯ ಹೆಸರನ್ನ ಇಟ್ಟುಕೊಂಡು ರಕ್ಷಣೆ ಪಡೆಯತಕ್ಕಂಥ ಕೆಲಸಕ್ಕೆ ಹೊರಟಿದ್ದಾರೆ. ಒಳ ಮೀಸಲಾತಿ ಬಗ್ಗೆ ಏನು ಸಿದ್ದರಾಮಯ್ಯನವರು ಇವತ್ತು ಮಾತನಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಪ್ರಾಮಾಣಿಕತೆಯ ಕೊರತೆ ಅದು ಕಾಣ್ತಾ ಇದೆ. ನಿಜವಾಗ್ಲೂ ಕೂಡ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಈ ಜಾತಿ ಗಣತಿ ವಿಚಾರದಲ್ಲಿ ಏನು ಮಾತನಾಡ್ತಾ ಇದ್ದಾರೆ ಅವರು ಪ್ರಾಮಾಣಿಕತೆ ಇದ್ದಿದ್ದೇ ಆಗಿದ್ದರೆ ಹಿಂದಿನ ಅವರ ಅವಧಿಯಲ್ಲಿ ಏನು ವರದಿನೂ ಕೂಡ ಅವ್ರ ಕೈ ಸೇರಿತ್ತು, ಅವತ್ತೇ ಅದನ್ನು ಅನುಷ್ಠಾನ ಮಾಡ್ಬೋದಿತ್ತು. ರಾಜಕೀಯ ನಾಯಕರ ಹೇಳಿಕೆಗಳನ್ನು ಕೂಡ ಗಮನಿಸಿದ್ರಿ. ಪರ ವಿರೋಧ ಚರ್ಚೆ ಜೋರಾಗಿ ನಡೀತಾ ಇದೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲೇ ಭಿನ್ನರಾಗ, ಇನ್ನೊಂದು ಕಡೆಯಲ್ಲಿ ವಿಪಕ್ಷದವರು ಹೇಳ್ತಾ ಇರುವಂಥದ್ದೇ ಬೇರೆ ಕತೆ.
ಎಸ್, ಇದೇ ವಿಚಾರದ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ, ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಹೈಕೋರ್ಟ್ ವಕೀಲರಾಗಿರುವಂತಹ ಮಂಜುನಾಥ್ ಗೌಡ್ರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ರಾಜಕೀಯ ಚಿಂತಕರಾಗಿರುವಂತಹ ಶಶಿಕಾಂತ್ ಎಡಹಳ್ಳಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಿವೃತ್ತ ಉಪನ್ಯಾಸಕರಾಗಿರುವಂತಹ ಡಾಕ್ಟರ್ ಲಕ್ಷ್ಮಣ್ BR ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಹಂತದಲ್ಲಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮಂಜುನಾಥ್ ಸರ್, ಈಗ ಆಗ್ತಾ ಇರುವಂಥ ಬೆಳವಣಿಗೆಯನ್ನು ನೀವು ನೋಡಿದ್ರಿ. ಇಂಥ ಸಂದರ್ಭದಲ್ಲಿ ಈ ವರದಿ ಬಿಡುಗಡೆಯ ಅನಿವಾರ್ಯತೆ ಏಕೆ ಸರ್? ಬಿಡುಗಡೆ ಅವಶ್ಯಕತೆ ಇದೆಯಾ ಸರ್? ಈಗ ಈ ಸಂದರ್ಭದಲ್ಲಿ ನಾನು ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ. ಓಕೆ, ಯಾಕೆ ಅಂದರೆ ಈ ರಾಜ್ಯಕ್ಕೆ ಡೆವಲಪ್ಮೆಂಟ್ಸು ಕಾರ್ಯಕ್ರಮಗಳು ಕೇಂದ್ರದಿಂದ ಅನುದಾನ ಪಡೆದು ಕೆಲವೊಂದು ಯೋಜನೆಗಳಿಗೆ, ಈಗ ಫಾರ್ ಎಕ್ಸಾಂಪಲ್ ಆಕ್ಚುಲಿ ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಮಂಜೂರಾತಿ ಬೇಕು. ಓಕೆ, ತಮಿಳುನಾಡು ಮತ್ತು ಕರ್ನಾಟಕ ಸರ್ಕಾರದ ಮಧ್ಯೆ ಸಮನ್ವಯತೆ ಬೇಕು. ಸೊ ಇವುಗಳ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಂಥ ಯೋಜನೆಗಳು ಜಾರಿಗೆ ತರಬೇಕಾದ್ದು ರಾಜ್ಯಕ್ಕೆ ಅನಿವಾರ್ಯ. ಓಕೆ, ಈ ಬಾರಿ ನಮ್ಮ KRS ಡ್ಯಾಮ್ ತುಂಬಿದೆ. ಈ ಸಲ ನಮ್ಗೆ ಕಷ್ಟ ಆಗದೇ ಇದ್ರೂ ಕೂಡ ಮುಂದಿನ ದಿನಗಳು ಕಷ್ಟ ಆಗ್ತದೆ. ಓಕೆ, ಆ ಕಾರಣದಿಂದ ನೀರಾವರಿ ಯೋಜನೆಗಳ ಬಗ್ಗೆ ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳಾಗಿದ್ದಾರೆ. ಅವ್ರಿಗೂ ಕೂಡ ರಾಜ್ಯದ ಬಗ್ಗೆ ಇಚ್ಛಾಶಕ್ತಿ ಇದೆ. ಅವರನ್ನು ಬಳಸ್ಕೊಂಡು ಕೇಂದ್ರದಿಂದ ಮೊನ್ನೆ ಪ್ರಧಾನಮಂತ್ರಿಗಳಿಗೆ ಮನವರಿಕೆ ಮಾಡಿ ಆ ಒಂದು ಮೇಕೆದಾಟು ಇದಕ್ಕೆ ಒಂದು ಏನು ಅನುಮೋದನೆ ಪಡೆದು ತಮಿಳುನಾಡು ಸರ್ಕಾರಕ್ಕೆ, ಯಾಕೆಂದ್ರೆ ನಾವು ಅವರಿಗೆ ವರ್ಷ ಎಷ್ಟು ನೀರು ಅಂತ ಇಷ್ಟು TMC ನೀರು ಬಿಡಬೇಕಾಗ್ತದೆ. ಅದು ಅಗ್ರಿಮೆಂಟ್ ಆಗಿದೆ. ಸುಪ್ರೀಂ ಕೋರ್ಟಲ್ಲೂ ಟ್ರಿಬ್ಯುನಲ್ಲೂ ಕೂಡ ತೀರ್ಮಾನಗಳಾಗಿದೆ. ನೀರು ಬಿಡಲೇಬೇಕು, ಅನಿವಾರ್ಯ. ನಮಗಿರ್ತಕ್ಕಂಥ ಆಲ್ಟರ್ನೇಟಿವ್ ಏನಂತಂದರೆ ನಾವು ಇನ್ನೊಂದು ಡ್ಯಾಮನ್ನು ಮಾಡ್ಕೊಂಡು ಸ್ಟೋರೇಜ್ ಮಾಡ್ಕೊಂಡು ಏನು ಈಗ ಫೋಲ್ ಆಗಿ ಸಮುದ್ರಕ್ಕೆ ಹೋಗ್ತಕ್ಕಂಥ ನೀರನ್ನು ಡ್ಯಾಮಲ್ಲಿ ಸ್ಟೋರೇಜ್ ಮಾಡ್ಕೊಂಡು ಅವ್ರಿಗೆ ಕೊಡಬೇಕಾಗಿದ್ದಂಥ ನೀರನ್ನು ಬಿಟ್ಟು ಹೊಡೆದಿದ್ದನ್ನು ಶೇಖರಣೆ ಮಾಡ್ಕೊಂಡ್ರೆ ಬೆಂಗಳೂರಂಥ ಒಂದು ಬೃಹತ್ ನಗರಕ್ಕೆ ಮತ್ತು ನಮ್ಮ ರೈತರು ಏನು ಮಂಡ್ಯ ಮೈಸೂರು ಅಚ್ಚುಕಟ್ಟಿನ ಒಂದು ಪ್ರದೇಶಕ್ಕೆ ನೀರು ಹರಿಸ್ತಕ್ಕಂಥ ಏನು ಒಂದು ಇದಿದೆ, ಆ ಒಂದು ಕಾರ್ಯಕ್ರಮಗಳಿಗೆ ನಾವು ಹೆಚ್ಚಿನ ಒತ್ತು ಕೊಡಬೇಕಾಗ್ತದೆ. ಜಾತಿ ಗಣತೆ ನಾವು ಯಾವಾಗ ಬೇಕಾದರೂ ಸರ್ಕಾರ ಈಗ ವರದಿ ಕೊಟ್ಟಿದೆ, ಸರ್ಕಾರ ಯಾವಾಗ ಬೇಕಾದರೂ ಕೂಡ ಅದನ್ನು ಕ್ಯಾಬಿನೆಟ್ ತರಿಸ್ಕೊಂಡು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ಬೋದು. ಇದು ಭಾಳ ಮುಖ್ಯವಾದ ಕಾರ್ಯಕ್ರಮಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಹರಿಪ್ರಸಾದ್ ಅವ್ರ ಹೇಳಿಕೆ ನಾನು ಗಮನಿಸಿದೆ. ಮಾನ್ಯ ಹರಿಪ್ರಸಾದ್ ಅವರು ಹಿರಿಯರು, ಕಾಂಗ್ರೆಸ್ ಪಕ್ಷದ ಒಂದು ಅತ್ಯುನ್ನತ ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ಒಬ್ಬ ನಾಯಕರು. ಅವರು ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕು. ಸರ್ಕಾರ ಬಿದ್ದೋದ್ರೆ ಹೋಗಲಿ, ಕಾರ್ಯಕ್ರಮ ಈ ಜಾತಿಗಳನ್ನ ತನ್ನಿ ಅಂತಕ್ಕಂಥದ್ದು ಅವರೆಲ್ಲೋ ಒಂದು ಕಡೆ ಒಂದು ಮಂತ್ರಿ ಸ್ಥಾನ ಕೈ ತಪ್ಪಿದೆ ಒಂದು ಕಾರಣಕ್ಕೋಸ್ಕರ ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ರಾಜ್ಯದ ಹಿತದೃಷ್ಟಿ, ಈ ದೇಶದ ಹಿತದೃಷ್ಟಿಯಿಂದ ನಾವು ಯಾವುದೇ ಪಕ್ಷದ ನಾಯಕರಿರಲಿ ಮಾತಾಡಬೇಕಾಗ್ತದೆ. ಇದು ಈ ಸಂದರ್ಭದಲ್ಲಿ ಅನಿವಾರ್ಯತೆ ಏನಿಲ್ಲ. ಬಟ್ ಆಗಲಿ, ಜಾತಿ ಗಣತೆ ಆಗಲಿ, ಆಯಾಯ ಜಾತಿಗಳಿಗೆ ಸಿಗಬೇಕಾದ ಸ್ಥಾನಮಾನ ಸಿಗಲಿ, ಅದಕ್ಕೆ ನಮ್ಮದೇನು ತಕರಾರಿಲ್ಲ. ಬಟ್ ಆದರೆ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಏನು ಯೋಜನೆಗಳಿದೆ, ಮೊದಲು ಅದಕ್ಕೆ ಪ್ರಾಧಾನ್ಯತೆ ಎಲ್ಲ ನಾಯಕರುಗಳು ಕೊಡಬೇಕು ಅಂತಕ್ಕಂಥದ್ದು ನಾನು ವಾದಿಸ್ತೀನಿ. ವೆಲ್ ಸರ್ ಶಶಿಕಾಂತ್ ಸರ್, ತುಂಬಾ ಜನರಿಗೆ ಗೊಂದಲ ಇದೆ. ಏನಪ್ಪ ಇದು ಹೊಸದು ಜಾತಿ ಗಣತಿ, ಯಾವಾಗ ಇದರ ವರದಿ ಬಿಡುಗಡೆ ಆಗುತ್ತೆ, ಇದು ಬಿಡುಗಡೆ ಆದ್ರೆ ಏನಾಗಬಹುದು ಎನ್ನುವಂತ ಲೆಕ್ಕಾಚಾರ ಜನಸಾಮಾನ್ಯರಲ್ಲಿ ಇರುತ್ತೆ. ಏನ್ ಹೇಳ್ತೀರಾ ಸರ್ ಈ ವಿಚಾರವಾಗಿ? ಅಲ್ಲ, ಮೊದಲನೇದಾಗಿ ಇದು ಜಾತಿ ಗಣತಿ ಅಲ್ಲ. ಯಾಕಂದರೆ ಈಗಾಗಲೇ ಏನು 2015ರಲ್ಲಿ ಕಾಂತರಾಜ್ ಸಮಿತಿ ಒಂದು ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದರು ಆವಾಗ ಆ ಒಂದು ಸಮಿತಿ ಮಾಡಿದರು. ಆ ಸಮಿತಿಯನ್ನು ದಯವಿಟ್ಟು ನೀವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಿ ಅಂತ ಹೇಳಿದರು. ಯಾಕೆ ಅಂದರೆ ನಮ್ಮ ಸಂವಿಧಾನಿಕವಾಗಿ ಕಾನೂನುಬದ್ಧವಾಗಿ ರಾಜ್ಯ ಸರ್ಕಾರಗಳು ಜಾತಿ ಗಣತಿ ಮಾಡೋದಕ್ಕೆ ಸ್ವಲ್ಪ ನಿರ್ಬಂಧ ಇದೆ. ಅದನ್ನ ಕೇಂದ್ರ ಸರ್ಕಾರ ಮಾಡಬೇಕು. ನಿಜ, ಹೌದು. ಸೊ ಆದ್ದರಿಂದ ಇವರೇನು ಮಾಡಿದ್ರು, ಜಾತಿ ಗಣತಿಯ ಬದಲಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಮಾಡಿದರು. ಈ ರೀತಿ ಮಾಡಿದ್ರೆ 2015ರಲ್ಲಿ ಅಸೈನ್ ಮಾಡಿದ್ರಿ ಈ ಕೆಲಸವನ್ನು. ಸೊ ಅದಾದ ನಂತರ ಅದು ಎಲ್ಲ ಕಡೆಗೂ ಹೋಗಿ ವರದಿಯನ್ನು ಸಿದ್ಧಪಡಿಸಿ ಮನೆಗೆ ಹೋಗಿ 160 ಕೋಟಿ ರೂಪಾಯಿ ಖರ್ಚಾಯಿತು ಆ ಯೋಜನೆಗೆ. ಎಲ್ಲ ಮಾಡಿ ವರದಿ ಸಿದ್ಧ ಮಾಡಿದರೆ ತಕರಾರು ತೆಗೆದರು. ಮುಂದುವರೆದ ಪ್ರಬಲವಾದಂಥ ಜಾತಿಯವರು ಏನು ತಕರಾರು ತೆಗೆದ್ರು ಅವಾಗ, ಈ ಸಮೀಕ್ಷೆ ಏನಿದೆಯಲ್ಲ ಅದು ಸೋರಿಕೆ ಆಗಿದೆ.
ಸೊ ಆದ್ದರಿಂದ ಇದನ್ನ ನಾವು ತೆಗೆದುಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಮಾಡಿದರು. ಆಮೇಲೆ ಮುಖ್ಯಮಂತ್ರಿಯವರು ಸಹಿತ ಅವಾಗ ಏನು ಮಾಡಿದರು, ಕೊನೆಯ ಹಂತದಲ್ಲಿ ರಿಸ್ಕ್ ತೆಗೆದುಕೊಳ್ಳದೇನೆ ಅದನ್ನು ಇದನ್ನೇ ತೆಗೆದುಕೊಳ್ಳಿಲ್ಲ, ವರದಿಯನ್ನೇ ತೆಗೆದುಕೊಳ್ಳಿಲ್ಲ. ಅದರ ನಂತರ ವರದಿ ತೆಗೆದುಕೊಳ್ಳೋದಿಲ್ಲ, ಅವರ ಸರ್ಕಾರ ಬಿದ್ದೋಯ್ತು, ಬೇರೆ ಒಂದು ಮೈತ್ರಿ ಸರ್ಕಾರ ಬಂತು. ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದರು, ಅವ್ರಿಗೂ ಸಹಿತ ಅದನ್ನು ಜಾರಿ ಮಾಡುವ ಧೈರ್ಯ ಬರಲಿಲ್ಲ. ಅದಾದ BJP ಅಂತೂ ಅದಕ್ಕೆ ವಿರುದ್ಧವಾಗಿತ್ತು, ಅದು ಸಹಿತ ಜಾರಿ ಮಾಡಲಿಲ್ಲ. ಮತ್ತೆ CM ಸಿದ್ದರಾಮಯ್ಯ ಸರ್ಕಾರ ಬಂದಾಗ, ಅವರ ನೇತೃತ್ವದ ಸರ್ಕಾರ ಬಂದಾಗ ಬೇರೆ ಬೇರೆ ಕಡೆಯಿಂದ ಒತ್ತಡ ಶುರುವಾಯಿತು. ಜನವರಿ 6ನೇ ತಾರೀಕು ಹಲವಾರು ಮಠಾಧೀಶರು ಮತ್ತು ಅಹಿಂದ ಮುಖ್ಯಸ್ಥರು ಏನು ಮಾಡ್ತಾರೆ, CMನವರು ಮೀಟ್ ಮಾಡ್ತಾರೆ. ದಯವಿಟ್ಟು ಇದನ್ನು ಜಾರಿ ಮಾಡಬೇಕು, ನೀವು ವರದಿಯನ್ನು ಸ್ವೀಕಾರ ಆದರೂ ಮಾಡಿ. ನೀವು ಆ ಸ್ವೀಕಾರ ಮಾಡುವ ಅಂತ ಹೇಳಿದ ತಕ್ಷಣ ಅವ್ರೇನು ಮಾಡಿದರು, ಆ ಒಂದು ದತ್ತಾಂಶಗಳು ಏನಿದ್ದು ಕಾಂತರಾಜ ವರದಿಯ ದತ್ತಾಂಶಗಳು ಅವುಗಳನ್ನು ಆಧರಿಸಿ ವರದಿಯನ್ನು ಸಿದ್ಧಪಡಿಸಿಕೊಡಿ ಅಂತ ಹಿಂದುಳಿದ ವರ್ಗದ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಹೆಗಡೆ ಅವರು, ಜಯಪ್ರಕಾಶ್ ಹೆಗಡೆ ಅವರಿಗೆ ಅಸೈನ್ ಮಾಡಿದ್ರು ಕೆಲಸನ. ಅವ್ರೇನಾದ್ರು ನನಗೆ 2 ತಿಂಗಳು ಟೈಮ್ ಬೇಕು ಅಂದರು. ಇದು ಜನವರಿ 6ನೇ ತಾರೀಕು ಆದಮೇಲೆ 2 ತಿಂಗಳು ಸಮಯ ಬೇಕು ಅಂತ. ಸರಿ ಆಯಿತು, 2 ತಿಂಗಳು ಸಮಯ ತೆಗೆದುಕೊಂಡು ವರದಿಯನ್ನು ಸಿದ್ಧಪಡಿಸಿಕೊಡಿ ಅಂತ ಹೇಳಿದ್ರು. 28 ಫೆಬ್ರವರಿ ಆವತ್ತು ವರದಿ, ಅದು ಎಷ್ಟು ವರದಿ ಇತ್ತಂದ್ರೆ 8 ಜನ ಹೊತ್ಕೊಂಡ್ಬಂದ್ರು. ಅದರ 13 ಸಂಪುಟಗಳಲ್ಲಿತ್ತು. ಸೊ ಅಷ್ಟು ದೊಡ್ಡದಾದ ವರದಿಯನ್ನು ಸಲ್ಲಿಸಿದರು. ಆಯಿತು, ನಾನು ವರದಿಯನ್ನು ಸ್ವೀಕರಿಸಿದ್ದೇನೆ ಎಂದು CM ಸಿದ್ದರಾಮಯ್ಯನವರು ಹೇಳಿದರು. ಈಗ ಸ್ವೀಕರಿಸುವುದು ಮತ್ತು ಅದನ್ನು ಅನುಷ್ಠಾನಕ್ಕೆ ತರೋದು ಎರಡು ಬೇರೆ ಬೇರೆ ಆಗಿರುತ್ತೆ. ಅದಕ್ಕೆ ಅದನ್ನು ಸ್ವೀಕರಿಸಿದ್ದೇನೆ ಅಂತ ಹೇಳಿದ ತಕ್ಷಣವೇ ಇವಾಗ ಸಮಸ್ಯೆ ಶುರು ಆಯಿತು. ಮೊಟ್ಟ ಮೊದಲನೇದಾಗಿ ಅವ್ರದೇ ಪಕ್ಷದ ಶಾಮನೂರು ಶಿವಶಂಕರ್ ಅವರು ಮೊದಲ ಅಪಸ್ವರ ಎತ್ತಿದ್ರು. ಇಲ್ಲ ಇಲ್ಲ ಇಲ್ಲ, ಅದನ್ನು ಮಾಡೋಕ್ಕಾಗೋದಿಲ್ಲ. ಯಾಕೆ ಮಾಡೋಕ್ಕಾಗೋದಿಲ್ಲ? ಯಾಕೆಂದರೆ ಅದು ವೈಜ್ಞಾನಿಕ ಮಾನದಂಡ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇರೋದು ವೈಜ್ಞಾನಿಕ ಮಾನದಂಡಗಳಿಲ್ಲ. ಸೊ ಆದ್ದರಿಂದ ಅದು ಬೇಕಾಗಿಲ್ಲ ವರದಿ. ಆಮೇಲೆ 2ನೇದು ವರದಿ ಸೋರಿಕೆ ಆಗಿದೆ ಈಗಾಗಲೇ. 3ನೇದು ಸಮೀಕ್ಷೆಗೆ ಬಳಸಿದ ಮಾನದಂಡವೇ ಸರಿ ಇಲ್ಲ. ಈ ರೀತಿಯಾದಂಥ ಒಂದಿಷ್ಟು ಅಪಸ್ವರಗಳನ್ನು ಲಿಂಗಾಯತ ಸಮುದಾಯದ ನಾಯಕರು ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ತಮ್ಮ ತಮ್ಮ ಜಾತಿ ಸಮಾವೇಶದಲ್ಲಿ ಜೋರಾಗಿ ಮಾತಾಡೋಕ್ಕೆ ಶುರು ಮಾಡಿದರು. ಸೊ ಇದರಿಂದಾಗಿ ಏನಾಯಿತು, ಸರ್ಕಾರಕ್ಕೂ ಸಹಿತ ಮುಜುಗರ. ಯಾಕೆಂದರೆ ಸರ್ಕಾರದಲ್ಲಿರ್ತಕ್ಕಂಥ 136 ಜನರಲ್ಲಿ ಹೆಚ್ಚು ಜನ ಇರ್ತಕ್ಕಂಥವರು ಈ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಜನ. ಸೊ ಈ ರೀತಿಯಾದ ಇಡೀ ಪಕ್ಷನೇ ಡಿವೈಡ್ ಆಗೋಗ್ಬಿಡುತ್ತಲ್ವಾ. ಈ ರೀತಿಯ ಮತ್ತು BJP ಕಾಯ್ಕೊಂಡು ಕೂತಿರುತ್ತೆ ಈ ಒಂದು ರೀತಿಯಾದಂಥ ಭಿನ್ನತೆ ಬರಲಿ ಅಂತ. ಸೊ ಇದು ಆಗಬಾರ್ದು ಅಂತ ಇಲ್ಲಿವರೆಗೂ ಅದನ್ನು ತಳ್ಕೊಂಡು ಬಂದಿದ್ರು. ಇವಾಗ ಏನಾಯಿತು, ಇಡೀ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿ ಜಾತಿ ಆಧಾರಿತ ಗಣತಿಯನ್ನು ಮಾಡಿದಂಥ ಮೊಟ್ಟ ಮೊದಲನೇ ರಾಜ್ಯ ಕರ್ನಾಟಕ. 2ನೇ ರಾಜ್ಯ ಬಿಹಾರ. ಬಿಹಾರಲ್ಲಿ ಏನಾಯಿತು, ಜಾತಿ ಗಣತಿ ಅಂತಲೇ ಮಾಡಿ ಅದನ್ನು ಅನುಷ್ಠಾನಕ್ಕೂ ತೊಗೊಂಬಂದ್ಬಿಟ್ರು, ಅವರು ಜಾರಿನೂ ಮಾಡಿಬಿಟ್ರು. ಇವಾಗ ಈ ಕಾಂಗ್ರೆಸ್ ಪಕ್ಷ ಅವರ ಅಜೆಂಡಾ ಏನಿತ್ತು, ಅವ್ರ ಪ್ರಣಾಳಿಕೆಯಲ್ಲಿ ಏನಿತ್ತು, ಜಾತಿ ಗಣತಿಯನ್ನು ನಾವು ಅನುಷ್ಠಾನಕ್ಕೆ ತರ್ತೀವಿ, ಇದನ್ನೇ ಇಟ್ಕೊಂಡು ಹಿಂದುಳಿದ ವರ್ಗದವರು, ಆಮೇಲೆ SC ST ವರ್ಗದವರು, ಆ ಎಲ್ಲ ಸಮುದಾಯದ ಪ್ರತಿನಿಧಿಗಳು ಸರ್ಕಾರದ ಮೇಲೆ ಇವಾಗ ಒತ್ತಡ ತರಕ್ಕೆ ಶುರು ಮಾಡಿದರು. ಏನಾದರೂ ಮಾಡಿ ಇದನ್ನು ಜಾರಿ ಮಾಡಿ ಅಂತ. ಸೊ ಈ ರೀತಿಯಾದಂಥ ಒತ್ತಡಗಳು ಶುರುವಾಯಿತು. ಅದರ ಜೊತೆಗೆ ಇವಾಗ ಸಿದ್ದರಾಮಯ್ಯನವ್ರಿಗೂ ಸಹಿತ ತಮ್ಮ ಒಂದಿಷ್ಟು ರಾಜಕೀಯ ಸಂಕಷ್ಟದಲ್ಲಿ ಇರುವುದರಿಂದ ಅವರು ಏನಾದರೂ ಹೊಸದನ್ನು ಈಗ ಅನೌನ್ಸ್ ಮಾಡಬೇಕಾಗಿರೋದ್ರಿಂದ ಈಗ ಈ ರೀತಿ ಜಾತಿ ಗಣತಿಯ ಅನುಷ್ಠಾನ ಮುನ್ನೆಲೆಗೆ ಬಂದಿದೆ. ಇದರ ಜೊತೆಗೆ ಒಳ ಮೀಸಲಾತಿಯದು ಸುಪ್ರೀಂ ಕೋರ್ಟ್ ಆದೇಶ ಇದೆ. ಮುಂದಿನ ಹಂತದಲ್ಲಿ ಅದೇ ವಿಚಾರವಾಗಿ ಮಾತನಾಡ್ತಾ ಹೋಗ್ತೀನಿ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿರುವಂತಹ ನಿವೃತ್ತ ಉಪನ್ಯಾಸಕರಾಗಿರುವಂತಹ ಡಾಕ್ಟರ್ ಲಕ್ಷ್ಮಣ್ BR ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ನಿಮ್ ಧ್ವನಿ ಕೇಳ್ತಾ ಇಲ್ಲ ಸರ್, ಅನ್ಮ್ಯೂಟ್ ಮಾಡಿ ಮಾತಾಡಿ. ಸರ್ ನಮಸ್ಕಾರ. ಎಸ್ ಸರ್, ಈಗ ಆಗ್ತಾ ಇರುವಂತ ಚರ್ಚೆ ನಿಮ್ಗೂ ಕೂಡ ಗೊತ್ತಿದೆ ಸರ್. ಹಾಗೇನೆ ಒಂದು ವಿಚಾರ ಅಂತ ಹೇಳಿದ್ರೆ, ದೇಶದಲ್ಲಿ ಸ್ವತಂತ್ರ ಬಂದ ನಂತರ ಸರಿಯಾಗಿ ಜಾತಿ ಗಣತಿಯೇ ನಡೆದಿಲ್ಲ ಎನ್ನುವಂತ ಒಂದು ವಿಚಾರ, ಇದು ನಿಜವಾ ಸರ್? ಹೇಗೆ? ಹೌದು ಸರ್, ಸರಿಯಾದ ರೀತಿನಲ್ಲಿ ಆಗಿಲ್ಲ, ಅದು ನಿಜ. ಅದರಲ್ಲಿ ಏನು 2 ಮಾತಿಲ್ಲ ಸರ್. ಓಕೆ. ಈಗ ಏನಾಗಿದೆ, 2011ರಲ್ಲೇ ಕೇಂದ್ರ ಸರ್ಕಾರ ಈ ರೀತಿಯಾದ ಸಾಮಾಜಿಕ ಮತ್ತೆ ಆರ್ಥಿಕವಾದಂತ ಹಿಂದುಳಿಕೆಯನ್ನ ಜಾತಿವಾರು ಅಧ್ಯಯನ ಮಾಡ್ಲಿಕ್ಕೆ, ಸಮೀಕ್ಷೆ ಮಾಡ್ಲಿಕ್ಕೆ ನೇಮಕ ಮಾಡಿದ್ರು. ಹೌದು.
ಹಲೋ, ಕಂಟಿನ್ಯೂ ಮಾಡಿ. ಸುಷ್ಮಾ ಸ್ವರಾಜ್ ಅವರು ಕೂಡ ಲೀಡರ್ ಆಫ್ ಅಪೋಸಿಷನ್ ಆಗಿದ್ದ ಸಂದರ್ಭದಲ್ಲಿ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸಂಸತ್ತಿನ 2 ಸದನಗಳು ಕೂಡ ಒಪ್ಪಿಗೆಯನ್ನ ಪಡ್ಕೊಂಡಾದ್ರೂ ಕೂಡ ಆನಂತರ ಸುಷ್ಮಾ ಸ್ವರಾಜ್ ಅವರು ಕೂಡ ಅದನ್ನ ಜಾರಿಗೆ ತರಬೇಕು ಅಂತ ಹೇಳಿದ್ರು. ಸೊ ಕಾಂಗ್ರೆಸ್ ಪಕ್ಷದವರಾದಂತ ಅಂದಿನ ಹೋಮ್ ಮಿನಿಸ್ಟರ್ ಆದಂತ ಚಿದಂಬರಂ ಅವರು ಅಷ್ಟಾಗಿ ಆಸಕ್ತಿನ ತೋರಿಸಲಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಏನೋ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡ್ಲಿಲ್ಲ. ಯಾಕೆಂತಂದ್ರೆ ಇದು ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಇದೆ ಅನ್ನೋದನ್ನು ಕೂಡ ಅಲ್ಲಿ ವ್ಯಕ್ತಪಡಿಸುವಂತದ್ದು ಇಲ್ಲಿ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬಹುದು. ಆದ್ರೆ ಇದು ಯಾವುದು ಕೂಡ 1948ರ ಏನ್ ಜಾತಿ ಗಣತಿ ಅಥವಾ ಜಾತಿ ಗಣತಿಯ ಒಂದು ಕಾಯ್ದೆ ಇದೆ, ಅದರ ಅಡಿಯಲ್ಲಿ ಏನು ಕೂಡ SC/CC ಮಾಡ್ಲಿಲ್ಲ. SECC ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಅಥವಾ ಸೆನ್ಸಸ್ ಸಂಬಂಧಪಟ್ಟಂತೆನ. ಸೊ ಅದ್ರ ಬಗ್ಗೆ ಹೆಚ್ಚು 1948ರ ಕಾಯ್ದೆನ ನಾವು ನೋಡಿದ್ರೆ ಇದು ವಾಲಂಟರಿ ಡಿಸ್ಕ್ಲೋಸರ್ ಅವಕಾಶ ಇದೆ ಅಲ್ಲಿ. ಸಿಟಿಜನ್ಸ್ ತಮ್ಮ ಜಾತಿ ಇತರೆ ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ಅಂತ. ಸೊ ಅದೇ ಇಲ್ಲಿ ಅದು ಮ್ಯಾಂಡೇಟರಿ ಎಲ್ಲ ಆಗಿರ್ಲಿಲ್ಲ 1948ರ ಒಂದು ಕಾಯ್ದೆಯ ಪ್ರಕಾರ ನೋಡಿದ್ರೆ. ಇದು ಒಂದು 4ನೇ ಒಂದು ಪ್ರಯತ್ನ 1992ರಲ್ಲೂ ಕೂಡ ಆಗಿತ್ತು, 1997ರಲ್ಲಿ ಆಗಿದೆ, 2002ರಲ್ಲಿ ಆಗಿದೆ, 2011ರಲ್ಲೂ ಕೂಡ ಆಗಿದೆ. ಫಸ್ಟ್ ಈ ರೀತಿಯಾದಂತ ಒಂದು ಜಾತಿ ಗಣತಿ ಆಯೋಗವನ್ನ 1881ರಲ್ಲೇ ನಾವು ನೋಡಬಹುದು. ಈಗ 2017ರಲ್ಲಿ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ರೆಕಮೆಂಡೇಶನ್ಸ್ ಅನ್ನ. ಅದು ಯಾವುದೇ ರೀತಿಯಲ್ಲಿ ಪಾವರ್ಟಿಗೆ ಸಂಬಂಧಪಟ್ಟಂತೆ ಏನು ಯಾವ ಮಾನದಂಡಗಳನ್ನ ಅಲ್ಲಿ ಅನುಸರಿಸ್ತಾ ಇದ್ರು, ಅದಕ್ಕೆ ಜಾತಿಯನ್ನ ಅಥವಾ ಅದು ಏನು ಸಾಮಾಜಿಕ ಮತ್ತೆ ಹಿಂದುಳಿಕೆ ಅಥವಾ ಆರ್ಥಿಕವಂತ ಹಿಂದುಳಿಕೆಯನ್ನ ಆಧಾರವಾಗಿ ಇಟ್ಕೊಂಡು ಮಾಡ್ಬೇಕು ಅನ್ನೋದು ಕೂಡ ಮಾಡಿದ್ದಾರೆ. ಅದು 2011ರಲ್ಲಾದಂತ ಈ ಸಾಮಾಜಿಕ ಮತ್ತೆ ಆರ್ಥಿಕವಾದಂತ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ 3 ಪ್ರಮುಖವಾಗಿರುವಂತ ಕಾಂಪೋನೆಂಟ್ಸ್ ಅನ್ನ ನಾವು ನೋಡಬಹುದು. ಯಾವುದೇ ಸೆಪರೇಟ್ ಅಥಾರಿಟೀಸ್ ಇಲ್ಲ, 3 ಕೂಡ ಬೇರೆ ಬೇರೆ ಪ್ರಾಧಿಕಾರಗಳು, ಬೇರೆ ಬೇರೆ ರೀತಿಯಾದಂತ ಇಲಾಖೆಗಳು. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಒಂದಾಗಿರ್ಬೋದು, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಆಗಿರ್ಬೋದು, ಮತ್ತೆ ರೀಜನಲ್ ರಿಜಿಸ್ಟ್ರಾರ್ ಜನರಲ್ ಸೆನ್ಸಸ್ ಕಮಿಷನರು ಕೂಡ ಒಂದ್ ಮಾಡಿರುವಂತದ್ದು, ಅರ್ಬನ್ ಪಾವರ್ಟಿಗೆ ಸಂಬಂಧಪಟ್ಟಂತೆ ಮಾಡಿರ್ಬೋದು. ಇವೆಲ್ಲವನ್ನು ನೋಡಿದ್ರೆ ಸುಮಾರು 46,73,034 ಕ್ಯಾಟಗರೀಸ್, ಸಬ್ ಕ್ಯಾಸ್ಟ್ಗಳು ಈ ತರ ಎಲ್ಲ ಇದನ್ನ ನೋಡಿದ್ರು. ಸಾಕಷ್ಟು ನ್ಯೂನತೆಗಳಿದೆ ಅಂತಾನು ಕೂಡ ಹೇಳಿದ್ದಾರೆ. ರಾಜ್ಯ ಸರ್ಕಾರಗಳು ಕಳಿಸಿದಾಗ ಅದ್ರಲ್ಲಿ ಬೇಕಾಷ್ಟು ನ್ಯೂನತೆಗಳಿದೆ ಅಂತ ರಾಜ್ಯವಾರು ಅದನ್ನ ಮಾಡಿರೋದು ಕೂಡ ಸ್ಪಷ್ಟವಾಗಿ ಅಲ್ಲಿ ಗೋಚರ ಆಗುತ್ತೆ. ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಮಾಡಿದಂತ ಕಾಂತರಾಜು ಅವರ ಆಯೋಗವನ್ನ ನಾವು ನೋಡಿದ್ರೆ ಸಾಮಾಜಿಕ ಮತ್ತೆ ಆರ್ಥಿಕ ಮತ್ತೆ ಶೈಕ್ಷಣಿಕವಾದಂತ ಹಿಂದುಳಿಕೆಗೆ ಸಂಬಂಧಪಟ್ಟಂತೆ ಏನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಥವಾ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಒಂದು ನೇಮಕವಾದಂತ ಒಂದು ಸಮಿತಿ ಏನು ಕಮಿಟಿ, ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಚೇರ್ಮನ್ ಆದಂತ ಕಾಂತರಾಜು ಅವರ ನೇತೃತ್ವದಲ್ಲಿ ಆದಂತ ಒಂದು ಆಯೋಗ ತನ್ನ ವರದಿಯನ್ನು ಕೊಟ್ಟು ಆ ವರದಿಯನ್ನು ಆಚರಣೆ ಸ್ಪಷ್ಟ ಪ್ರಕಟ ಮಾಡ್ಲಿಲ್ಲ, ಬಹಿರಂಗ ಪಡಿಸ್ಲಿಲ್ಲ. ಅನೇಕ ಕಾರಣಗಳಿಂದ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿದ್ರು, ಚೇರ್ಮನ್ ಸಿಗ್ನೇಚರ್ ಹಾಕಿಲ್ಲ ಅಂತ ಹೇಳಿದ್ರು, ಆಮೇಲೆ ಡೇಟಾ ಇದೆ ಅಂತ ಮಾಡಿದ್ರು. ಆಮೇಲೆ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ಆ ಒಂದು ರಿಪೋರ್ಟ್ ಅನ್ನ ಮತ್ತೆ ಕನ್ಸಾಲಿಡೇಟ್ ಮಾಡಿ ಸರಿಯಾದ ರೀತಿಯಲ್ಲಿ ಮಾಡಿದ್ರು. ಅದು ಕೂಡ ಫೆಬ್ರವರಿ, ರೈತರು ಹೇಳಿದಾಗೆ ಫೆಬ್ರವರಿನಲ್ಲಿ ಅದ ಸರ್ಕಾರಕ್ಕೆ ಅವರು ಸಬ್ಮಿಟ್ ಮಾಡಿದ್ರು. ಅಲ್ಲೂ ಕೂಡ ವಿರೋಧ ಬಂತು. ಈಗ ಹೇಳಿದಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಕ್ಕಲಿಗ ನಾಯಕರಾಗಿದ್ದು ಮಂತ್ರಿಮಂಡಲದಲ್ಲಿ ಅವರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಮುದಾಯದ ಪರವಾಗಿ. ಮತ್ತೆ ಶಾಮನೂರು ಶಿವಶಂಕರಪ್ಪ ಇತ್ತೀಚೆಗೂ ಕೂಡ ಮೊನ್ನೆ ಒಂದು ಪತ್ರಿಕೆಯಲ್ಲೂ ಕೂಡ ಪ್ರಕಟ ಆಗಿದ್ದೆ. ಮತ್ತೆ ಅವರ ಮಗ ಕೂಡ ಮಲ್ಲಿಕಾರ್ಜುನ್ ಅವರು ಮಾತಾಡಿದ್ದಾರೆ. ಮತ್ತೆ ಯತ್ನಾಳ್ ಅವರು ಕೂಡ ಹಿಂದೆ ಅದ್ರ ಬಗ್ಗೆ ವಿಚಾರ ಮಾತಾಡಿದ್ದಾರೆ. ಎಲ್ಲರೂ ಕೂಡ ಹೇಳುವಂತದ್ದು ಇಟ್ ಇಸ್ ಅನ್ಸೈಂಟಿಫಿಕ್ ಅಂತ. ಡೋರ್ ಟು ಡೋರ್. ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಮಂಜುನಾಥ್ ಸರ್, ಈಗ ಈ ರಿಪೋರ್ಟ್ ಅವೈಜ್ಞಾನಿಕವಾಗಿದೆ ಎನ್ನುವಂತ ಮಾಹಿತಿ ಅಥವಾ ಒಂದಷ್ಟು ಚರ್ಚೆಗಳು, 4 ಗೋಡೆ ಮಧ್ಯೆ ಕುಳಿತು ರಿಪೋರ್ಟ್ ಅನ್ನು ರೆಡಿ ಮಾಡಿದ್ದಾರೆ ಎನ್ನುವಂತದಾಗಿ ಒಂದಷ್ಟು ಆರೋಪಗಳು ಅಥವಾ ಚರ್ಚೆಗಳು. ಹೌದು, ಆ ರೀತಿಯಂತ ಆರೋಪಗಳು ಈಗ ಆಯೋಗದ ಮುಂದಿದೆ. ಎಸ್ ಸರ್, ಮಾತಾಡ್ತೀನಿ ಸರ್, ಮುಂದಿನ ಹಂತದಲ್ಲಿ ಮಾತಾಡ್ತೀನಿ ಸರ್. ಎಸ್ ಮಂಜುನಾಥ್ ಸರ್. ಈಗ ಈ ಹಿಂದೆ ಜಾತಿ ಗಣತಿಯನ್ನ ಸೆನ್ಸಸ್ ಮುಖಾಂತರ ಮಾಡ್ತಾ ಇದ್ರು. ಹೌದು, ಶಾಲಾ ಶಿಕ್ಷಕರಿಂದ ಅದು ಈ ಜನಗಣತಿಯನ್ನ ಮಾಡಿಸ್ತಾ ಇದ್ರು.
ಜನಗಣತಿ ಜೊತೆಗೆ ಜಾತಿ ಗಣತಿ ಕೂಡ ಶಿಕ್ಷಕರ ಮುಖಾಂತರನೇ ಮಾಡ್ಬೋದು. ಈ ಏನು ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಏನು ಜಾತಿ ಗಣತಿ ಇದೆ, ಶಿಕ್ಷಕರಿಂದನೇ ಮಾಡಿಸಿದ್ರೆ ಅದು ಒಳಿತು. ಓಕೆ, ಇದಕ್ಕೊಂದು ಆಯೋಗ ಅವಶ್ಯಕತೆ ಇಲ್ಲ, ಹಣ ಅವಶ್ಯಕತೆ ಇಲ್ಲ, ಯಾಕೆ ಮಾಡಿದ್ರೆ ಗೊತ್ತಿಲ್ಲ. ಅವೈಜ್ಞಾನಿಕವಾಗಿ ಈಗ ಇವೆಲ್ಲ ಮಾಡೋದು ದುಂದು ವೆಚ್ಚ. ನನ್ನ ಪ್ರಕಾರ ಪಬ್ಲಿಕ್ ಮನೆಯನ್ನು ಯಾವುದೇ ಸರ್ಕಾರಗಳು ವೆಚ್ಚ ಮಾಡಬೇಕಾದ್ರೆ ಯೋಚನೆ ಮಾಡಬೇಕು, ಯೋಚನೆ ಮಾಡಿ ತೀರ್ಮಾನಗಳನ್ನು ತಗೋಬೇಕು. ಯಾಕೆಂತಂದರೆ ಪಬ್ಲಿಕ್ ಮನಿ ಯೂಸ್ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಸರ್ಕಾರಗಳು ಚಿಂತನೆ ಮಾಡಿ ಅದನ್ನು ಯೂಸ್ ಮಾಡಬೇಕು. ಒಂದು ಕಡೆ ಅವೈಜ್ಞಾನಿಕ ಅಂತಂದರೆ ಎಲ್ಲೋ ಕೂತು ಅದನ್ನು ವರದಿ ತಯಾರು ಮಾಡೋದು ಅಂತಕ್ಕಂಥದ್ದು ಅದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ವಿಚಾರ. ಸೊ ಇಲ್ಲಿ ಶಾಲಾ ಶಿಕ್ಷಕರಿಂದಾನೇ, ಯಾಕೆಂದರೆ ಅವ್ರಿಗೆ ಬೇಸ್ ಅವ್ರಿಗೆ ಗೊತ್ತಿರುತ್ತೆ ಯಾವ ಹಳ್ಳಿಯಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ, ಎಷ್ಟು ಅಂದರೆ ಯಾವ್ಯಾವ ಕ್ಯಾಸ್ಟ್ ಇದೆ, ಯಾವ್ಯಾವ ಕ್ಯಾಸ್ಟ್ನವರು ಎಷ್ಟೆಷ್ಟು ಶೈಕ್ಷಣಿಕವಾಗಿ ಮುಂದುವರೆದಿದ್ದಾರೆ, ಆರ್ಥಿಕವಾಗಿ ಮುಂದುವರೆದಿದ್ದಾರೆ ಅಂತಕ್ಕಂಥ ಅಂಶಗಳು. ಸೊ ಅವರಿಗೆ ಶಾಲಾ ಶಿಕ್ಷಕರಿಗೆ ಮನದಟ್ಟಾಗಿರ್ತದೆ. ಆ ಶಾಲೆಯ ಆ ಊರಿನ ಮಕ್ಕಳು ಕೂಡ ಆ ಶಾಲೆಯಲ್ಲಿ ಓದ್ತಿರ್ತಾರೆ. ಹಾಗಾಗಿ ಹೆಚ್ಚಿನ ಒತ್ತು ಶಾಲಾ ಶಿಕ್ಷಕರಿಗೆ ಕೊಟ್ಟು ಮಾಡಿಸಿದಾಗ ಮಾತ್ರ. ಶಾಲಾ ಶಿಕ್ಷಕರೇ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟೆ ಮಾಡ್ಕೊಂಡ್ ಬಂದಿದ್ದಾರೆ ಸರ್. ಬಟ್ ಆದ್ರೆ ನಿಯಂತ್ರಣ ಮಾಡೋದು ಮಾತ್ರ ಆಯೋಗ ಮಾಡಿದೆ. ಬಟ್ ಆಯೋಗ ಹೋಗೋಕ್ಕಾಗೋದಿಲ್ಲ ಇಡೀ ಕರ್ನಾಟಕದಾದ್ಯಂತ. ಇವಾಗೂ ಶಿಕ್ಷಕರನ್ನೇ ಬಳಸ್ಕೊಂಡಿದ್ದಾರೆ, ಅವರು ಅಂಗನವಾಡಿ ಕಾರ್ಯಕರ್ತರನ್ನು ಬಳಸ್ಕೊಂಡಿದ್ದಾರೆ. ಈಗ ಮೊದಲೆಲ್ಲ ಇಷ್ಟು ಹಣ ವೆಚ್ಚ ಆಗ್ತಿರ್ಲಿಲ್ಲ. ವೆಚ್ಚ ಇದಕ್ಕೆ 160 ಕೋಟಿ ವೆಚ್ಚ ಇದರಿಂದ ಹಾಕ್ತಿರ್ಲಿಲ್ಲ. ಅಲ್ಲ, ನೀವು ವೆಚ್ಚದ ಬಗ್ಗೆ ಮುಖ್ಯ ಅಲ್ಲ ನನಗೆ. ಈಗ ವೆಚ್ಚ ಇಲ್ಲಿ ಎಲ್ಲವೂ ಇಂಪಾರ್ಟೆಂಟ್. ಯಾಕೆಂದ್ರೆ ಪಬ್ಲಿಕ್ ಮನಿ. ನಾವು ಈಗ ಸರ್ಕಾರ ಈಗಾಗಲೇ ವಿರೋಧ ಪಕ್ಷಗಳು ಮೂಡಾದಲ್ಲಿ ಏನೋ ಅವ್ಯವಹಾರ ಆಯಿತು, ಇನ್ನೊಂದಾಯಿತು, ಸರ್ಕಾರದ ಹಣ ದುರ್ಬಳಕೆ ಆಯಿತು ಅಂತ ಹೆಂಗೆ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಈ ಹಣ ಕೂಡ ಅದನ್ನ ಅಷ್ಟೇ ಮುಖ್ಯ ಅಲ್ಲ, ಅಷ್ಟೇ ಪ್ರಾಮುಖ್ಯತೆ ಅಲ್ಲ. ಯಾರು ದುಡ್ಡು? ಪಬ್ಲಿಕ್ ಮನಿ ಅಲ್ವಾ? ಜಾತಿ ಗಣತಿ ಮಾಡೋದೇ ಬೇಡವಾ? ಸೊ ಜಾತಿ ಗಣತಿ ಮಾಡೋದ್ ಬಗ್ಗೆ ನಮ್ಗೆ ತಕರಾರಿಲ್ಲ. ಈ ಶಾಲಾ ಶಿಕ್ಷಕರು ಇದ್ದಾರೆ, ಅದಕ್ಕೊಂದು ಅವರೇ ಮಾಡಿದ್ದೀವಿ, ಅದನ್ನ ದುಡ್ಡು ಖರ್ಚು ಮಾಡದೆ ಮಾಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಇರುತ್ತೆ. ಸೊ ದುಡ್ಡನ್ನು ಖರ್ಚು ಮಾಡಿ ಮಾಡಿಸೋದಕ್ಕೆ ನನ್ನ ವಿರೋಧ ಇದೆ. ಯಾಕೆ ಅಂತಂದ್ರೆ ಹಣದಿಂದ ಜಾತಿ ಗಣತಿ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಶಾಲಾ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರು ಸಂಬಳ ಕೊಡ್ತದೆ, ಸರ್ಕಾರ ಸಂಬಳ ಕೊಡ್ತದೆ, ಅದನ್ನು ಮಾಡಿಸಬೇಕಾಗ್ತದೆ. ಈ ಯಾರ್ದೋ ತೆವಲಿಗೋಸ್ಕರ ಹಣ ಖರ್ಚು ಮಾಡಿ ಮಾಡ್ತಕ್ಕಂಥದ್ದು ಪಬ್ಲಿಕ್ ಮನೆಯನ್ನ ಯಾವುದೇ ಸರ್ಕಾರಗಳು ಬರಲಿ, ಐದರ್ ಕಾಂಗ್ರೆಸ್, ಐದರ್ ಬಿಜೆಪಿ, ಐದರ್ ದಳ, ಯಾವ ಸರ್ಕಾರ ಬಂದರೂ ಕೂಡ ಬಹಳ ಎಚ್ಚರಿಕೆಯಿಂದ ಹಣವನ್ನ ನಿಗಾ ವಹಿಸಿ ಖರ್ಚು ಮಾಡಿ ಅದನ್ನು ಮಾಡಬೇಕಾಗ್ತದೆ. ಬಟ್ ಇದರ ಅನುಷ್ಠಾನಕ್ಕೆ ಬರಲಿಕ್ಕೆ ನಮ್ದೇನು ವಿರೋಧ ಇಲ್ಲ. ಬಟ್ ಅದು ಸಾಧಕ ಬಾಧಕಗಳು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಬೇಕು. ಆಮೇಲೆ ಎಲ್ಲ ಒಂದು ರಾಜಕೀಯ ಪಕ್ಷಗಳನ್ನು ವಿಶ್ವಾಸ ತಗೋಬೇಕು. ಅಂದರೆ ಏನಂತಾರೆ ಅದನ್ನು, ಎಲ್ಲ ರಾಜಕೀಯ ಪಕ್ಷಗಳನ್ನು ಒಂದು ಸಭೆ ಕರೆದು ಆ ಸಭೆಯಲ್ಲಿ ಒಂದು ನಿರ್ಣಯ ಕೈಗೊಂಡು ಆಮೇಲೆ ಈ ಒಂದು ಕ್ಯಾಬಿನೆಟ್ ತಗೊಂಡಿರ್ತಕ್ಕಂಥ ಅಂಶಗಳು ಕೂಡ ಆ ಸರ್ವ ಪಕ್ಷಗಳ ಸಭೆಯಲ್ಲಿ ಒಂದು ಡಿಸ್ಕಷನ್ಸ್ ಆಗಿ ಆಮೇಲೆ ಆ ವರದಿಯನ್ನು ಕೇಂದ್ರಕ್ಕೆ ಕೊಟ್ಟು ಕೇಂದ್ರದ ಅನುಮೋದನೆ ಪಡೆದು ಆಮೇಲೆ ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ನನ್ನ ಪ್ರಕಾರ ಸರಿ ಇದೆ. ಏಕಾಏಕಿಯಾಗಿ ಯಾವುದೇ ಒಂದು ಆಯೋಗವನ್ನು ಬ್ಲಾಸ್ಟ್ ಮಾಡೋಕ್ಕಾಗಲ್ಲ, ಅದರಿಂದ ದಂಗೆ ಎದ್ಬಿಡ್ತದೆ. ಎಷ್ಟು ಈಸಿ ಅಲ್ಲ. ಈ ಒಂದು ಈ ಜಾತಿ ಗಣತಿ ಇದೆಯಲ್ಲ, ಅಷ್ಟೊಂದು ಈಸಿಯಾಗಿ ಅನುಷ್ಠಾನ ತರ್ತಕ್ಕಂಥದ್ದು ಯಾವುದೇ ಸರ್ಕಾರಗಳಾಗಲಿ ದೊಡ್ಡ ಸವಾಲಿನ ಪ್ರಶ್ನೆ, ಯಾವುದೇ ಮುಖ್ಯಮಂತ್ರಿಗಳಿರಲಿ ದೊಡ್ಡ ಸವಾಲಿನ ಪ್ರಶ್ನೆ. ಸೊ ಅದಕ್ಕೆ ಎಲ್ಲ ಅದು ಪ್ಯಾರಾಮೀಟರ್ಸ್ ಇರ್ತದೆ. ಆ ಪ್ಯಾರಾಮೀಟರ್ಸ್ ಅನುಗುಣವಾಗಿಯೇ ಆ ಸರ್ಕಾರಗಳು ಕ್ಯಾಬಿನೆಟ್ ಮುಂದೆ ತಂದು ಕ್ಯಾಬಿನೆಟಲ್ಲಿ ಚರ್ಚೆ ಆಗಿ ಆಮೇಲೆ ಸರ್ವಪಕ್ಷದ ನಿಯೋಗದ ಜೊತೆ ಅಲ್ಲಿ ಸಭೆಯಲ್ಲಿ ಚರ್ಚೆ ಆಗಿ ಮತ್ತೆ ಅವರೆಲ್ಲ ಒಂದು ವಿಶ್ವಾಸ ತಗೊಂಡು ಅನುಮೋದನೆ ಪಡೆದು ಕೇಂದ್ರಕ್ಕೆ ಪಡೆದು ಅನುಮೋದನೆ ಪಡೆದಾಗ ಅದು ಸರಿಯಾಗಿರುತ್ತೆ. ವೆಲ್ ಸರ್, ವೆಲ್. ಶಶಿಕಾಂತ್ ಸರ್, ಇನ್ನೊಂದು ಕಡೆಯಲ್ಲಿ ಈ ರಿಪೋರ್ಟ್ ಕೈ ಸೇರಿದ್ದು ಫೆಬ್ರವರಿ ತಿಂಗಳಲ್ಲಿ ಸರ್. ಆದರೆ ಇಷ್ಟು ಡಿಲೇ ಯಾಕೆ? ಆ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆ ಆಯಿತು, ಬಿಡುಗಡೆ ಆಗಬೇಕಿತ್ತು, ಆಗಲೂ ಕೂಡ ಪರವಿರೋಧ ಚರ್ಚೆ. ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಯಾಕೆ ಈ ರಿಪೋರ್ಟ್ ಮತ್ತೆ ಚರ್ಚೆಗೆ ಬಂತು ಬಿಡುಗಡೆ ವಿಚಾರವಾಗಿ ಅಂತ ಹೇಳಿ ಸರ್? ಅಲ್ಲ, ಅದು ಯಾವಾಗ ಬಂತು ಯಾವಾಗ ಹೋಯ್ತು ಅನ್ನೋದಕ್ಕಿಂತ ಮುಖ್ಯವಾಗಿ ಇದು ಅನುಷ್ಠಾನಕ್ಕೆ ಬರಬೇಕು ಅನ್ನೋದು ನಮ್ಮ ಒತ್ತಾಯ. ಯಾಕೆ ಅಂತಂದರೆ ಪ್ರಬಲ ಸಮುದಾಯದಲ್ಲಿ ಇರ್ತಕ್ಕಂಥವರೇ ಸಂಪನ್ಮೂಲಗಳನ್ನು ಮತ್ತು ಅವಕಾಶಗಳನ್ನು ಪಡಿತಾ ಬಂದಿದ್ದಾರೆ. ಸೊ ಆದ್ದರಿಂದ ತಳ ಸಮುದಾಯ ಕೆಳ ಸಮುದಾಯದವರೆಗೂ ಅವಕಾಶ ಇರಬೇಕಾಗಿದೆ. ಆದ್ದರಿಂದಲೇ ಅದರ ಉದ್ದೇಶಕ್ಕೋಸ್ಕರನೇ ಈ ಸಮಿತಿಯನ್ನು ಮಾಡಿದ್ದು, ಈ ಆಯೋಗವನ್ನು ಮಾಡಿದ್ದು, ಈ ಸಮೀಕ್ಷೆ ಮತ್ತು ತನಿಖೆಯನ್ನು ಮಾಡಿದ್ದು. ಆದ್ದರಿಂದ ಈಗ ತಪ್ಪೇನೂ ಇಲ್ಲ, ಯಾವಾಗ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ಅನುಷ್ಠಾನ ಬರಬೇಕು ಅಂತ. ಆದರೆ ಜಾತಿ ಗಣತಿ ಇದೆಯಲ್ಲ, ಇದರ ಹಿನ್ನೆಲೆ ನಡೀತಕ್ಕಂಥ ಜಾತಿ ರಾಜಕಾರಣ ಇದೆಯಲ್ಲ, ಇದು ಇದರ ಮುಖ್ಯವಾಗಿ ಹಿನ್ನಡೆ ಆಗುತ್ತೆ. ಇವಾಗ ಸ್ನೇಹಿತರು ಹೇಳಿದರು ಇದನ್ನು ನ್ಯೂನ್ಯತೆಗಳು ಅಂತ. ಅಲ್ಲ ಸರ್, ನನಗೆ ಪ್ರಶ್ನೆ ಏನಂತಂದರೆ ಇವತ್ತಿನವರೆಗೂ ಅದು ಇನ್ನೂವರೆಗೂ ಹೊರಗಡೆನೇ ಬಂದಿಲ್ಲ.
ಅನೌನ್ಸೂ ಆಗಿಲ್ಲ, ಅದರಲ್ಲಿ ನ್ಯೂನ್ಯತೆ ಇದೆ, ಅವೈಜ್ಞಾನಿಕವಾಗಿದೆ ಅಂತ ಹೇಗೆ ಹೇಳ್ತೀರಿ? ಸಿದ್ದರಾಮಯ್ಯನು ಇದನ್ನೇ ಪ್ರಶ್ನೆ ಕೇಳಿದ್ದಾರೆ. ಇವತ್ತರೆಗೂ ವರದಿನೇ ನಾವು ಹೊರಗಡೆ ಬಿಟ್ಟಿಲ್ಲ, ನಾನು ವರದಿಯನ್ನು ನೋಡಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಹಿಂದೆ ಯಾವತ್ತೋ ಸಂದರ್ಭದಲ್ಲಿ ಅದು ಗುಲ್ಲಾಗಿತ್ತು ಹೊರತಾಗಿ ದತ್ತಾಂಶ ಸೋರಿಕೆ ಆಗಿದೆ ಅಂತ ಅದನ್ನು ಸಹಿತ ಜಯಪ್ರಕಾಶ್ ಹೆಗಡೆ ಅವರು ಬಹಳ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇದು ಯಾವುದೇ ದತ್ತಾಂಶಗಳು ಸಹಿತ ಎಲ್ಲಿಯೂ ಸೋರಿಕೆ ಆಗಿಲ್ಲ ಅಂತ ಹೇಳಿದ್ದಾರೆ ಅವರು. ಸೊ ಇದರ ಮೇಲೆಯೂ ಸಹಿತ ಗೂಬೆ ಕೂಡಿಸುವ ಕೆಲಸ ಇದೆಲ್ಲ. ಈ ರೀತಿ ಅವೈಜ್ಞಾನಿಕ ಮಾನದಂಡ ಸರಿ ಇಲ್ಲ ಅಂತ ಯಾವಾಗ ಅಂತಂದ್ರೆ ಅದು ಮೊದಲು ಹೊರಗಡೆ ಬರಲಿ, ಕ್ಯಾಬಿನೆಟಲ್ಲಿ ಚರ್ಚೆ ಆಗಲಿ, ಆಮೇಲೆ ಆ ವರದಿ ಏನಿದೆ ಅಲ್ವಾ ಅದು ಮಾಧ್ಯಮಗಳ ಮೂಲಕ ಜನರಿಗೆ ತಿಳಿಲಿ. ಆವಾಗ ಯಾವ್ಯಾವ ಸಮುದಾಯಗಳ ಜನಸಂಖ್ಯೆ ಎಷ್ಟಿದೆ ಆ ಸಮುದಾಯಗಳ ಜನಸಂಖ್ಯೆ ಆಧಾರದಲ್ಲಿ ಸರ್ಕಾರಿ ಸವಲತ್ತುಗಳು, ಸರ್ಕಾರಿ ಯೋಜನೆಗಳು ಆಯಾ ಸಮುದಾಯಕ್ಕೆ ಅನುಪಾತದ ರೀತಿಯಲ್ಲಿ ತಲುಪಬೇಕು ಅನ್ನುವುದು ಈ ಯೋಜನೆಯ ಉದ್ದೇಶ. ಆದ್ದರಿಂದ ಎಲ್ಲಿ ಯಾಕೆ ಅಂತಂದರೆ ಸಮುದಾಯ ಇದೆಯಲ್ವಾ, ಬಹುಸಂಖ್ಯಾತರು ಯಾರು ಅಂತಂದರೆ ಅಹಿಂದ ಜನಸಂಖ್ಯೆ ಆಯ್ತಾ, SC ST ಅವರು ಹೆಚ್ಚು ಜನ ಇದ್ದಾರೆ ಆಯ್ತಾ, ಹಿಂದುಳಿದ ವರ್ಗದವರು ತುಂಬ ಹೆಚ್ಚು ಜನ ಇದ್ದಾರೆ. ಯಾವಾಗ ಈ ರೀತಿಯಾದಂಥ ವರದಿ ಬಹಿರಂಗ ಆಗಿ ಅನುಷ್ಠಾನಕ್ಕೆ ಬಂದರೆ ಎಲ್ಲಿ ನಮ್ಮ ಸಮುದಾಯ ಇದೆಯಲ್ಲ, ನಮ್ಮ ಪ್ರಬಲ ಸಮುದಾಯ ಇದೆಯಲ್ಲ, ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ, ಅದಕ್ಕೆ ಅವಕಾಶಗಳು ಕಡಿಮೆ ಆಗುತ್ತೆ ಅಂತ ಹೇಳುವ ಮೂಲಕ, ಆ ರೀತಿ ತಿಳ್ಕೊಳ್ಳುವ ಮೂಲಕ ಈ ಸಮಿತಿಗೆ, ಈ ವರದಿಗೆ ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಅಡ್ಡಗಾಲನ ಪ್ರಬಲ ಸಮುದಾಯದವರು ಹಾಕ್ತಾ ಇದ್ದಾರೆ. ಇಲ್ಲಿವರೆಗೂ ಸ್ವಾತಂತ್ರ್ಯ ನಂತರ ಹೆಚ್ಚು ಮೀಸಲಾತಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಅನುಕೂಲತೆಗಳನ್ನು ಪ್ರಬಲ ಸಮುದಾಯದವರು ಪಡೆದಿದ್ದಾರೆ. ಆದರೂ ಸಹಿತ ಇವಾಗಲೂ ಅವ್ರಿಗೊಂದು ಹೆದರಿಕೆ ಇದೆ, ಎಲ್ಲಿ ನಮ್ಮ ಸಮುದಾಯವನ್ನು ತುಳಿತಾರೋ, ನಮ್ಮ ಸಮುದಾಯಕ್ಕೆ ದಕ್ಕಬೇಕಾದ ದಕ್ಕೋದಿಲ್ವೋ, ಎಲ್ಲಿ ಆ ಕೆಲ ಸಮುದಾಯದವರು ಅಥವಾ ಬಹುಸಂಖ್ಯಾತರು ಎಲ್ಲವನ್ನು ಪಡಿತಾರೋ, ಈ ರೀತಿಯಾದಂಥ ಅನುಮಾನ ಇರುವುದರಿಂದ ಇವಾಗಲೂ ಹೇಳ್ತಾ ಇದ್ದೀನಿ, ಇವರು ಒತ್ತಾಯ ಮಾಡುವ ಹಾಗೆ, ಯಾರೋ ಕುಮಾರಸ್ವಾಮಿ ಅವರು ಒತ್ತಾಯ ಮಾಡುವ ಹಾಗೆ ಇನ್ನೊಂದು ಸರ್ತಿ ಮಾಡಿ, ಇವ್ರು ಹೇಳಿದಂಗೆ ದುಡ್ಡು ಪೋಲು ಅಂತ ಇನ್ನೂ 160-200 ಕೋಟಿ ರೂಪಾಯಿದ್ದು ಇನ್ನೂ ಒಂದು ಸರ್ತಿ ಆಯೋಗ ಮಾಡಿ, ಇನ್ನೂ ಮತ್ತೆ ಸೆನ್ಸಸ್ ಮಾಡಿ, ಮತ್ತೆ ಮನೆಗೆ ಹೋಗಿ ಜಾತಿ ಗಣತಿ ಮಾಡಿಕೊಂಡು ಬಂದ್ರೂ ಮತ್ತೆ ತಕರಾರ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ಯಾಕೆ ಅಂತಂದ್ರೆ ಇವರು ಉದ್ದೇಶ ಅಡ್ಡಗಾಲು ಹಾಕೋದು, ಇವ್ರ ಉದ್ದೇಶ ಜಾತಿ ಗಣತಿಯನ್ನು ತಡೆಯೋದು, ಇವ್ರ ಉದ್ದೇಶ ತಳ ಸಮುದಾಯ ಕೆಳ ಸಮುದಾಯದವ್ರು ಏನಿದಾರಲ್ಲ, ಅಹಿಂದ ಸಮುದಾಯ ಏನಿದೆ ಅಲ್ವಾ, ಇವರಿಗೆ ಜಾತಿವಾರು ಸಿಗಬೇಕಾದಂಥ ಅನುಕೂಲತೆಗಳು, ಸವಲತ್ತುಗಳು ಸಿಗಬಾರದು. ಇದನ್ನೇ ಜಾತಿ ರಾಜಕಾರಣ ಅಂತ ಹೇಳೋದು ನಾವು. ಪ್ರಬಲ ಜಾತಿಗಳು ಏನಿದಾರಲ್ಲ ಇವರು ಮಾಡ್ತಕ್ಕಂಥ ಕೆಲಸ. ಈಗ ನೀವು ಹೇಳಿದಂಗೆ ನಿಮಗೊಂದು ಪ್ರಶ್ನೆ ಏನು ಅಂತಂದ್ರೆ, ಇಷ್ಟು ದಿನ ಯಾಕೆ ಇದನ್ನ ಜಾರಿ ತರಲಿಲ್ಲ ಆಯ್ತಾ? ಇಷ್ಟೇ ಯಾಕೆ ತರಲಿಲ್ಲ ಅಂತಂದ್ರೆ, ಇದು ಹೇಳಿದಾಗ ಈಗಿರ್ತಕ್ಕಂಥ ಸರ್ಕಾರ ಏನಿದೆ ಅಲ್ವಾ, ಕಾಂಗ್ರೆಸ್ ಪಕ್ಷದ ಸರ್ಕಾರದ ಒಳಗಡೆಗೆ ಒಮ್ಮತ ಇಲ್ಲ. ಅಲ್ಲಿ ಪ್ರಬಲ ಜಾತಿಯವರು ಇದನ್ನು ವಿರೋಧಿಸ್ತಾ ಇದ್ದಾರೆ, ಹಿಂದುಳಿದ ಜಾತಿಯವರು ಇದು ಆಗಲೇಬೇಕು ಅಂತ ಹೇಳ್ತಾ ಇದ್ದಾರೆ, ಒತ್ತಾಯಿಸ್ತಾ ಇದ್ದಾರೆ. ಸೊ ಈ ರೀತಿಯಾದಂತಹ ಆಂತರಿಕ ಸಂಘರ್ಷ ಇರುವುದರಿಂದ ಎಲ್ಲಿ ಈ ವರದಿಯನ್ನ ತಂದರೆ ಸರ್ಕಾರವೇ ಇಬ್ಬಾಗ ಆಗ್ಬಿಡುತ್ತೋ, ಎಲ್ಲಿ ಸಮಸ್ಯೆ ಆಗ್ಬಿಡುತ್ತೋ ಭಯ ಯಾವತ್ತೂ ಸಹಿತ ಆಳುವ ಸರ್ಕಾರಕ್ಕೆ ಇದೆ. ಆದ್ರೆ ಮೊದಲು ಬೇಕಾಗಿರೋದು ಈಗ ದತ್ತಾಂಶ ಮೊದಲು ಹೊರಗಡೆ ತೆಗೆದುಕೊಂಡು ಬನ್ನಿ, ಆ ನಂತರದ ವೈಜ್ಞಾನಿಕ ಅವೈಜ್ಞಾನಿಕ ಚರ್ಚೆ ಮಾಡೋಣ. ಹಾಗೇನೆ ಲಕ್ಷ್ಮಣ್ ಸರ್ ಗಮನಿಸ್ತಾ ಇದ್ರಿ, ಒಂದ್ ಕಡೆಯಲ್ಲಿ ಆಗ್ತಾ ಇರುವಂತ ಜಟಾಪಟಿ, ಒಂದ್ ವೇಳೆ ಈ ವರದಿ ಬಿಡುಗಡೆ ಆಗಿದ್ದೇ ಆದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ನಿರೀಕ್ಷೆ ಮಾಡಬಹುದು ಸರ್? ರಾಜಕೀಯವಾಗಿ ಸಾಕಷ್ಟು ಬದಲಾವಣೆಗಳನ್ನ ತಗೊಳುತ್ತೆ, ಅದು ಸನ್ನಿಧ. ಅದೆಲ್ಲರೂ ಕೂಡ ನಾನು ಇಲ್ಲಿ ಒಂದು ಪ್ರಮುಖವಾದಂತ ಅಂಶವನ್ನ ನಾವು ಗಮನಿಸಬೇಕಾಗುತ್ತೆ. 2014ರಲ್ಲಿ ನೇಮಕಾದಂತ ಒಂದು ಆಯೋಗ 2017ರಲ್ಲಿ ವರದಿಯನ್ನು ಕೊಡುತ್ತೆ. 2017ರಿಂದ ಬಹಳ ವಿಳಂಬ ಧೋರಣೆ ಮಾಡಿದೆ ಸರ್ಕಾರ. ಅವಾಗಲೇ ಚರ್ಚೆ ಮಾಡಬಹುದಾಗಿತ್ತು, ಬಹಿರಂಗ ಪಡಿಸಬಹುದಾಗಿತ್ತು. ಯಾಕೆ ಅಂಕಿಅಂಶಗಳಿಂದ ಬಹಿರಂಗ ಪಡಿಸ್ಲಿಲ್ಲ ಅಂದ್ರೆ, ಇಲ್ಲಿ ಈಗೇನಾಗಿದೆ, ಈಗ ಒಳ ಮೀಸಲಾತಿಯನ್ನ ನೋಡಿ, ಒಳ ಮೀಸಲಾತಿಯು ಕೂಡ ಅಷ್ಟು ಸುಲಭ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಲ್ಲಿ ಜಾತಿಗಳ ಮಧ್ಯೆಯಲ್ಲೇ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದೆ. ಅಲ್ಲೇ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರುಗಳಲ್ಲೇ ಒಮ್ಮತ ಇಲ್ಲ, ಮೂಡಿಲ್ಲ. ಕಾಂಗ್ರೆಸ್ನಲ್ಲೇ ತಗೊಂಡ್ರೆ ಅಥವಾ ಪ್ರಬಲ ಸಮುದಾಯದವರಿಗೆ ಈ ಸಮಸ್ಯೆ ಇದೆ ಅಂತಲ್ಲ. ಒಳ ಮೀಸಲಾತಿಯನ್ನು ನೋಡಿ, ಸಾಮಾಜಿಕವಾಗಿ ಹಿಂದುಳಿದವರಂತವ್ರು, ಆರ್ಥಿಕವಾಗಿ ಹಿಂದುಳಿದಿರುವಂತವ್ರು ಅಂತ ನಾವು ಏನು ಪರಿಗಣಿಸಲ್ಪಡ್ತಾರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಅಂತ, ಅಲ್ಲಿ ಒಳ ಮೀಸಲಾತಿ ಸದಾಶಿವ ಆಯೋಗದ ವರದಿಯನ್ನ ಅನುಷ್ಠಾನಕ್ಕೆ ತರುವಂತದ್ದು ಈಗ ಸರ್ಕಾರದ ಮುಂದೆ ಇದೆ, ಸುಪ್ರೀಂ ಕೋರ್ಟಿನ ನಿರ್ದೇಶನ ಕೂಡ ಇದೆ. ಆದ್ರೆ ಅದು ಕೂಡ ಎಷ್ಟು ಮಟ್ಟಿಗೆ ಇಲ್ಲಿ ಜಾರಿ ಆಗುತ್ತೆ ಅನ್ನೋದನ್ನು ಕೂಡ ಒಂದು ದೊಡ್ಡ ಪ್ರಶ್ನೆನೆ. ಯಾಕೆಂದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇರೋದು.
ಹಾಗೆ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಇದು ಒಮ್ಮತ ಮೂಡಬೇಕು. ಒಮ್ಮತ ಮೂಡುವಂತ ಒಂದು ಕಸರತ್ತು ದೊಡ್ಡ ಸವಾಲೆ. ಆ ಸವಾಲು ಸಣ್ಣದ ಸವಾಲೇನಿಲ್ಲ, ಎಲ್ಲ ರಾಜಕೀಯ ಪಕ್ಷಗಳ ಮುಂದೇನು ಇದೆ. ಸ್ನೇಹಿತರು ಹೇಳಿದಾಗೆ ಅಧಿಕಾರದ ದೃಷ್ಟಿ, ಅಧಿಕಾರ ಉಳಿಸ್ಕೋಬೇಕು ಅನ್ನೋದು ಎಲ್ರಿಗೂ ಇರುತ್ತೆ. ಹೌದು, ಪ್ರಜಾಪ್ರಭುತ್ವ ರಾಜಕೀಯ ವ್ಯವಸ್ಥೆನಲ್ಲಿ ಯಾರಿಗೂ ಅಧಿಕಾರ ಬೇಡ, ನನ್ಗೆ ತ್ಯಜಿಸ್ತೀನಿ ಅಥವಾ ಬಹಳ ತ್ಯಾಗ ಮಾಡ್ತೀನಿ ಅಂತ ಯಾರು ಇಲ್ಲ. ಹೋರಾಟಗಳು ಅನಿವಾರ್ಯ. ಸಾಮಾಜಿಕವಾದಂತ ಬದಲಾವಣೆಗೆ, ಆರ್ಥಿಕವಾದಂತ ಬದಲಾವಣೆಗೆ ಎಲ್ಲ ಒಂದು ಪ್ರಯತ್ನಗಳು, ಹೋರಾಟಗಳು ನಡೀತಾ ಇರುತ್ತೆ. ಶೋಷಣೆ ಆದಾಗ ಯಾರು ಕೂಡ ಇವತ್ತಿನ ಒಂದು ಸನ್ನಿವೇಶದಲ್ಲಿ, ಇಂಥ ಒಂದು ಯುಗದಲ್ಲಿ, ಪ್ರಜಾಪ್ರಭುತ್ವ ಯುಗ, ಆಧುನಿಕ ಕಾಲದಲ್ಲಿ ಯಾರು ಕೂಡ ಕೂತ್ಕೊಳ್ಬೇಕು ಅಂತ ಏನಿಲ್ಲ. ಆದ್ರೆ ಅನೇಕ ವಿಚಾರಗಳನ್ನ ವೆಲ್ ಮುಂದಿನ ಹಂತದಲ್ಲಿ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಒಂದ್ ಕಡೆಯಲ್ಲಿ ಜಾತಿ ಗಣತಿ ವರದಿ ಬಿಡುಗಡೆ ವಿಚಾರಕ್ಕಾಗಿ ನಡೀತಾ ಇರುವಂತಹ ಪರ ವಿರೋಧ ಚರ್ಚೆಗಳ ವಿಚಾರವಾಗಿ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ, ಅಷ್ಟೇ ಅಲ್ಲ ಚರ್ಚೆಯನ್ನ ಮಾಡ್ತಾ ಇದ್ವಿ. ಒಂದ್ ವೇಳೆ ವರದಿ ಬಿಡುಗಡೆ ಆದ್ರೆ ಏನೆಲ್ಲ ಬದಲಾವಣೆ ಆಗಬಹುದು, ಅಥವಾ ವರದಿ ಯಾಕೆ ಬಿಡುಗಡೆ ಆಗಬಾರ್ದು ಅಥವಾ ಆಗಬೇಕು ಎನ್ನುವಂಥ ವಿಚಾರದ ಕುರಿತು ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಜಾತಿ ಗಣತಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡುತ್ತಾ ಅಥವಾ ಮಾಡಲ್ವಾ, ಪರ ವಿರೋಧ ಚರ್ಚೆಗಳ ವಿಚಾರವಾಗಿ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಎಸ್, ನಮ್ಮ ಸ್ಟುಡಿಯೋದಲ್ಲಿರುವಂಥ ಅತಿಥಿಗಳು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಮಂಜುನಾಥ್ ಸರ್, ಗಮನಿಸ್ತಾ ಇದ್ವಿ ಪರವಿರೋಧ ಚರ್ಚೆಗಳು ಯಾವುದೇ ಸಂದರ್ಭದಲ್ಲೂ ಕೂಡ ಇದ್ದೇ ಇರುತ್ತೆ, ಒಂದು ವಿಚಾರ ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲಿ. ಹಾಗೆಯೇ ಇಲ್ಲಿ ರಾಜಕೀಯವಾಗಿ ಒಂದಷ್ಟು ಬದಲಾವಣೆಗಳಾಗಬಹುದು, ಅಥವಾ ಈ ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ಅಥವಾ ಈ ಸೀಟುಗಳ ಹಂಚಿಕೆ ವಿಚಾರದಲ್ಲಿ ಕ್ಷೇತ್ರವಾರು ನೋಡ್ತಾ ಹೋಗೋದಾದರೆ ಆ ರೀತಿಯಂಥ ಬದಲಾವಣೆಗಳ ವಿಚಾರದಲ್ಲಿ ಹೇಳ್ತಾ ಹೋಗೋದಾದರೆ ಸರ್ ಈಗ ಆಲ್ರೆಡಿ ಈಗ ಯಾವ್ಯಾವ ಒಂದು ಅಂದರೆ 2Aಗೆ ಎಷ್ಟು, 3Aಗೆ ಎಷ್ಟು, ಅಲ್ಪಸಂಖ್ಯಾತರಿಗೆ ಎಷ್ಟು ಅಂತಕ್ಕಂಥದ್ದು ಈಗಾಗಲೇ ಸರ್ಕಾರ ಪ್ಯಾರಾಮೀಟ್ರನ್ನು ಫಿಕ್ಸ್ ಮಾಡಿದೆ. ಹೌದು. ಬಟ್ ಆ ಒಂದು 2Aಯಲ್ಲಿ ಯಾವ್ಯಾವ ಜಾತಿಗಳು ಬರ್ತವೆ, ಯಾವ್ಯಾವ ಜಾತಿ ಎಷ್ಟು ಜನಸಂಖ್ಯೆ ಇದೆ, ಅದನ್ನು ಸರ್ಕಾರಗಳು ಅದನ್ನು ಆದಷ್ಟು ಬೇಗ ಒಂದು ಜಾತಿ ಗಣತಿಯನ್ನು ಏನು ಮಾಡಿಸಿದ್ದಾರೆ ಅದನ್ನು ಆದಷ್ಟು ಬೇಗ ಕ್ಯಾಬಿನೆಟ್ಗೆ ತರಿಸ್ಕೊಂಡು ಅದನ್ನು ಪರಾಮರ್ಶೆ ಮಾಡಿ, ಇಲ್ಲ ಅದೊಂದು ತಜ್ಞರ ಸಮಿತಿ, ಒಂದು ಏನು ಕಾನೂನು ತಜ್ಞರು ಇರ್ಬೋದು, ಅಥವಾ ಇಲ್ಲ ನಮ್ಮ ಎಲ್ಲ ಹಿಂದ ನಾಯಕರುಗಳು ಮತ್ತು ಬೇರೆ ಬೇರೆ ಕ್ಯಾಸ್ಟ್ಗಳ ಎಲ್ಲ ಒಂದು ನಾಯಕರುಗಳನ್ನು ಒಂದು ಸಮಿತಿ ಮಾಡಿ, ಆ ಸಮಿತಿಯಲ್ಲಿ ಈ ಒಂದು ವರದಿಯನ್ನು ಮಂಡಿಸಿ ಅದರಲ್ಲಿ ಏನೇನು ಚೇಂಜಸ್ ಆಗಬೇಕಾ, ಯಾವ್ಯಾವ ಜಾತಿ, ಯಾವುದಾದ್ರು ಜಾತಿಗೆ ಅಂದರೆ ಈ ಹಿಂದುಳಿದ ಜಾತಿಗಳಿರ್ಬೋದು, ಅಲ್ಪಸಂಖ್ಯಾತರಿಗಿರ್ಬೋದು, ಅಥವಾ ಮೇಲ್ಜಾತಿಗಳಿರ್ಬೋದು ಏನಾದ್ರು ಅನ್ಯಾಯ ಆಗಿದೆಯಾ, ಶೈಕ್ಷಣಿಕವಾಗಿ ಆಗಲಿ ಅಥವಾ ಸಾಮಾಜಿಕವಾಗಲಿ ಯಾವುದಾದ್ರೂ ಅನ್ಯಾಯ ಆಗಿದ್ರೆ, ಲೋಪದೋಷಗಳಿದ್ದರೆ ಅಂಥ ಲೋಪದೋಷಗಳನ್ನು ಮತ್ತೆ ಕ್ಯಾಬಿನೆಟ್ ಮುಂದೆ ತಂದು ಅದನ್ನು ಅಪ್ರೂವಲ್ ಪಡ್ಕೊಂಡು ಅದನ್ನು ಸರಿಪಡಿಸಿ ಮತ್ತೆ ಸರ್ವಪಕ್ಷಗಳ ನಿಯೋಗ ಒಂದು ಸಭೆ ಕರೆದು ಅಲ್ಲಿ ಒಂದು ತೀರ್ಮಾನ ತಗೊಂಡು, ಭಾಳ ಸೂಕ್ಷ್ಮವಾದ ವಿಚಾರ ಇದೆ ಈ ಜಾತಿ ಗಣತಿಕ್ಕಂಥದ್ದು. ಅಷ್ಟೊಂದು ಈಸಿ ಅಲ್ಲ ಯಾವುದೇ ಪಕ್ಷಕ್ಕಾಗಲಿ, ಯಾವುದೇ ಪಕ್ಷ ರೂಲಿಂಗ್ ಮಾಡಲಿ. ಬಟ್ ಅಂಥ ಒಂದು ಜಾತಿ ಗಣತಿ ವಿಚಾರವನ್ನು ನಮ್ಮ ಜಯಪ್ರಕಾಶ್ ನಾರಾಯಣರು ಉತ್ತಮರಿದ್ದ ಪ್ರಬುದ್ಧರಿದ್ದಾರೆ, ನನಗೆ ಅವ್ರ ಬಗ್ಗೆ ಗೌರವ ಇದೆ. ಯಾಕೆಂದರೆ ಆ ವ್ಯಕ್ತಿ ನಾನು ಹತ್ರದಿಂದ ನೋಡಿದ್ದೇನೆ, ಜಯಪ್ರಕಾಶ್ ಹೆಗ್ಡೆ ಅವರದು ನನಗೆ ನೋಡಿದ್ದೇನೆ. ಬಟ್ ಆ ವರದಿ ಬಂದ ಮೇಲೆ ಯಾವ ರೀತಿ ಅದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಅಂತಕ್ಕಂಥದ್ದು ಮಾತ್ರ ನಂತರ ಗೊತ್ತಾಗ್ತದೆ, ಈಗ ಗೊತ್ತಾಗೋದಿಲ್ಲ. ಬಟ್ ಆದರೆ ಅದರಲ್ಲಿ ಲೋಪದೋಷಗಳು ಇರ್ತವೆ, ಇಲ್ಲ ನಾನು ಹೇಳಲಿಕ್ಕೆ ಬಯಸಲ್ಲ. ಆ ಲೋಪದೋಷಗಳನ್ನು ಭಾಳ ಎಚ್ಚರಿಕೆಯಿಂದ ಸರ್ಕಾರ ನಿಭಾಯಿಸಬೇಕಾದ ಕೂಡ ಸರ್ಕಾರದ ಮೇಲೆ ಇದೆ. ನಾವೇನು ಯಾವುದೇ ಜಾತಿಗೆ ಅನಾನುಕೂಲ ಆಗಲಿ ಅಂತ ನಾನು ಒಕ್ಕಲಿಗ ಸಮಾಜ ಇದ್ದೀನಿ, ಬಟ್ ಆದರೂ ಕೂಡ ಯಾವುದೇ ಜಾತಿಗೆ ಅನಾನುಕೂಲ ಆಗಲಿ ಅಂತ ನಾನು ಎಂದೂ ಬಯಸೋದಿಲ್ಲ. ಎಲ್ಲ ಜಾತಿಗಳಿಗೂ ಕೂಡ, ಮೇಲ್ಜಾತಿಗಳಿರಲಿ, ಕೆಳಜಾತಿ ಇರಲಿ, ಅಲ್ಪಸಂಖ್ಯಾತರಿಗಿರಲಿ, ಈ ರಾಜ್ಯದಲ್ಲಿ, ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿಗಳಿಗೂ ಸ್ಥಾನಮಾನ ಸಿಗಬೇಕು. ಔದ್ಯೋಗಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಎಲ್ಲ ಜಾತಿಗಳಿಗೂ ಅವಕಾಶಗಳು ಸಿಗಬೇಕು. ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನು ಹಂಚಿಕೆ ಆಗಿದೆ ಅದನ್ನು ಸರಿಯಾದ ರೀತಿಯಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಕ್ಕೆ ಬಯಸೋದೇನಂತಂದರೆ, ಈ ನಮ್ಮ ಸ್ನೇಹಿತರು ಹೇಳ್ತಾರೆ, ಶಶಿಕಾಂತ್ ರೆಡ್ಡಿ ಸಾಹೇಬರು ಹೇಳ್ತಾ ಇದ್ರು, ಒಂದು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ SC STಯಲ್ಲಿ ಮೀಸಲಾತಿ ಪಡಿತಾ ಇದ್ದಾರೆ, ಪಡೆದವರೇ ಪಡಿತಾ ಇದ್ದಾರೆ. ಇದುವರೆಗೂ ಯಾರಿಗೆ ಮೀಸಲಾತಿ ದೊರಕಿಲ್ವೋ ಅವರಿಗೆ ಕೊಡುವಂಥ ವ್ಯವಸ್ಥೆ ಆಗಬೇಕು ನನ್ನ ಪ್ರಕಾರ. ನಾನು ಒಕ್ಕಲಿಗನಾಗಿದ್ದರೂ ಕೂಡ, ಬಟ್ ನಾನು ಹೇಳ್ತಕ್ಕಂಥದ್ದು ಯಾವ ಜಾತಿಯಲ್ಲಿ ಯಾರು ವಂಚಿತರಾಗಿದ್ದಾರೆ ಮೀಸಲಾತಿ ಪಡೆಯುವಲ್ಲಿ, ಯಾವ ಕುಟುಂಬ ವಂಚಿತವಾಗಿದೆ ಆ ಕುಟುಂಬ ಮುನ್ನೆಲೆಗೆ ಬರಬೇಕು. ಅದು ಭಾಳ ಮುಖ್ಯವಾದ. ಸರ್ಕಾರ ಮತ್ತು ನಮ್ಮ ಎಲ್ಲ ಹಿಂದುಳಿದ ವರ್ಗದ ನಾಯಕರುಗಳಿರ್ಬೋದು, ಬಹುಸಂಖ್ಯಾತ ವರ್ಗದ ನಾಯಕರುಗಳಿರ್ಬೋದು, ಸೊ ಯಾವ ಕುಟುಂಬಕ್ಕೆ ಇದುವರೆಗೂ ಸ್ವತಂತ್ರ ಬಂದನಿಂದ ಇಲ್ಲಿವರೆಗೂ ಯಾವ ಕುಟುಂಬಗಳಿಗೆ ಮೀಸಲಾತಿ ದೊರಕಿಲ್ವೋ ಅಂಥ ಒಂದು ಬಡ ಕುಟುಂಬಗಳಿಗೆ ಮೀಸಲಾತಿ ಕೊಡುವಂಥ ಕೆಲಸ ನಮ್ಮೆಲ್ಲ ನಾಡಿನ ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ಸರ್ಕಾರದ ಕ್ಯಾಬಿನೆಟ್ ಇರತಕ್ಕಂಥ ಹಿರಿಯ ಸಚಿವರುಗಳು, ಮುಖ್ಯಮಂತ್ರಿಗಳು ಒಳಗೊಂಡಂತೆ ಅದನ್ನು ಭಾಳ ಎಚ್ಚರಿಕೆಯಿಂದ ಜಾರಿಗೆ ತರಬೇಕು ಅಂತ ಈ ಸಂದರ್ಭದಲ್ಲಿ ಬಯಸ್ತೇನೆ ಸರ್. ವೆಲ್ ಸರ್. ಶಶಿಕಾಂತ್ ಸರ್,
ಇನ್ನೊಂದು ಕಡೆಯಲ್ಲಿ ಈ ವರದಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಬೇಕು, ಸಚಿವ ಸಂಪುಟದಿಂದ ಸದನಕ್ಕೆ ಹೋಗಬೇಕು ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು. ಸರ್ವಪಕ್ಷ ಸಭೆಯಾಗಿ ಎಲ್ಲರ ಒಮ್ಮತವನ್ನು ಪಡೆದು ಆ ಬಳಿಕ ವರದಿಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಇದರ ಅನಿವಾರ್ಯತೆ ಇದೆಯಾ? ಅಲ್ಲಿ ಬೇಕಿಲ್ಲ, ಆ ಥರ ಏನಿಲ್ಲ. ಕಾನೂನಾತ್ಮಕವಾಗಿ ಈ ವರದಿಯನ್ನು ಸಚಿವ ಸಂಪುಟದಲ್ಲಿ ಇಟ್ಬಿಟ್ಟು ಅದನ್ನು ಪಾಸ್ ಮಾಡಿಸ್ಕೊಂಡು ವರದಿಯನ್ನು ಅನುಷ್ಠಾನಕ್ಕೆ ತರಬೇಕು ಚಾನ್ಸಸ್ಗಳು ಇದ್ದಾವೆ. ಬೇರೆ ರಾಜ್ಯಗಳಲ್ಲೂ ಅದೇ ರೀತಿಯಾಗಿ ಹೌದು. ಅಲ್ಲ, ಅದು ಈ ಡಿಬೇಟ್ ಆಗ್ಬೇಕು, ಪರ ಮತ್ತು ವಿರೋಧ. ಬಿಹಾರದಲ್ಲಿ ಅವರು ಮಾಡಿದ್ದಿಷ್ಟೇ ಸಚಿವ ಸಂಪುಟ ಸಭೆಯನ್ನು ಕರೆದ್ರು, ಅದರಲ್ಲಿ ಒಪ್ಪಿಗೆ ತೆಗೆದುಕೊಂಡ್ರು, ಅನುಷ್ಠಾನಕ್ಕೆ ತೆಗೆದುಕೊಂಡ್ಬಂದ್ರು. ಆಯಿತಾ? ಅದೇ ಮಾದರಿಯಲ್ಲಿ ಇಲ್ಲಿ ಮಾಡಲಿಕ್ಕೆ ಸಾಧ್ಯತೆಗಳು ಇದ್ದಾವೆ. ಆದರೆ ಅದನ್ನು ಮಾಡುವ ದೊಡ್ಡದಾದಂಥ ಇಚ್ಛಾಶಕ್ತಿ ಬೇಕಾಗಿದೆ. ಯಾರಿಗೆ? ಸಿದ್ದರಾಮಯ್ಯನವರ ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲರೂ ಏನು ವಿರೋಧ ಪಕ್ಷದವರು, ಸ್ವಜಾತಿ ಪಕ್ಷದವರು, ಎಲ್ಲರೂ ಸಹಿತ ಇವರು ಹೇಳಿದಾಗೆ ಎಲ್ಲ ಪಕ್ಷದವ್ರನ್ನೂ ಸೇರಿಸಿ ಅಂತ. ಎಲ್ಲ ಪಕ್ಷದವ್ರು ಬೇಡ, ಮೊದಲು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರನ್ನೆಲ್ಲರೂ ಒಪ್ಪಿಸೋ ಕೆಲಸ ಮಾಡಲಿ ಇವರು, ಆ ನಂತರ ಬೇರೆ ಪಕ್ಷದವ್ರನ್ನ ಯೋಚನೆ ಮಾಡೋರಂತೆ. ಆದ್ದರಿಂದ ಇವಾಗ ಆಗಿದ್ದು ಮೊದಲನೇದಾಗಿ ಇವರು ಹೇಳಿದರು ಸ್ನೇಹಿತರು ಎಲ್ಲ ಬಡವರಿಗೆ ಬೇಕು ಅಂತ. ಆದರೆ ಇದು ಇದೆಯಲ್ಲ ಮೀಸಲಾತಿ ಅನ್ನೋದು, ಇದು ಬಡತನ ನಿವಾರಣೆ ಯೋಜನೆ ಅಲ್ಲ. ಇದು ಅದಕ್ಕೆ ಬೇರೆ ಬೇರೆ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಮಾಡ್ತಾ ಬಂದಿದೆ, ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಇವನ್ ಗ್ಯಾರಂಟಿ ಯೋಜನೆಗಳು ಸಹಿತ ಅದೇ ಬಡತನ ನಿವಾರಣೆ ಯೋಜನೆಗಳೆಲ್ಲ ಬರ್ತವೆ. ಆದರೆ ಮೀಸಲಾತಿ ಅನ್ನೋದು ಯಾವತ್ತೂ ಸಹಿತ ಅವಕಾಶವಂಚಿತ ಕೆಳ ಸಮುದಾಯ ಇದೆ ಅಲ್ವಾ, ಅವರಿಗೆ, ಅಸ್ಪೃಶ್ಯ ಸಮಾಜ ಇದೆಯಲ್ಲ ಅವರಿಗೆ ಸಮುದಾಯದಲ್ಲೇ ಹೇಳ್ತಾ ಇದ್ದೀನಿ ನಾನು. ಸಮುದಾಯದಲ್ಲೇ ಹೇಳ್ತಾ ಇದ್ದೀನಿ. ಈಗ SC ST ಸಮುದಾಯದಲ್ಲೇ ಇದು ಸ್ವತಂತ್ರ ಬಂದಾಗಿನಿಂದ ಇದುವರೆಗೂ ಅವರಿಗೆ ಮೀಸಲಾತಿ ಯಾವ ಕುಟುಂಬಕ್ಕೆ ಸಿಕ್ಕಿಲ್ಲ. ಅಂತವ್ರು ಸಿಗ್ಲಿ ಎಲ್ಲಿವರೆಗೂ ಸಾಮಾಜಿಕವಾದಂಥ ಸಮಾನತೆ ಬರೋದಿಲ್ಲವೋ, ಆಯ್ತಾ, ಅಲ್ಲಿವರೆಗೂ ಸಹಿತ ಮೀಸಲಾತಿ ಬೇಕು ಅಂತ ಅಂಬೇಡ್ಕರ್ ಅವರು ಹೇಳ್ತಾ ಹೋಗ್ತಾರೆ. ಅದೇನು ಪರ್ಮನೆಂಟ್ ಆಗಿ ಇರಬೇಕು ಅಂತ ಹೇಳಲ್ಲ ಅವರು, ಖಂಡಿತ ಸಾಮಾಜಿಕವಾದಂಥ ಸಮಾನತೆ ಬರಬೇಕು ಅಂತ ಹೇಳ್ತಾರೆ. ಅಲ್ಲಿವರೆಗೂ ಆಗೋದಿಲ್ಲ. ಅದಕ್ಕೆ ಈಗ ಒಳ ಮೀಸಲಾತಿ ಅಂತ ಸುಪ್ರೀಂ ಕೋರ್ಟ್ ಏನು ಮಾಡ್ತು ಅಂತಂದರೆ, ಒಳ ಮೀಸಲಾತಿಯನ್ನು ಜಾರಿ ತರುವುದು ಆಯಾ ರಾಜ್ಯಗಳ ವಿವೇಚನೆ ಬಿಟ್ಟದ್ದು, ನೀವೇ ತೆಗೆದುಕೊಂಡು ಬನ್ನಿ, ಕೇಂದ್ರ ಸರ್ಕಾರಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತು. ಈವಾಗ ಒಳ ಮೀಸಲಾತಿಯನ್ನು ತರಬೇಕಾಗಿರೋ ಜವಾಬ್ದಾರಿ ಕರ್ನಾಟಕದಲ್ಲಿ ಇರತಕ್ಕಂಥ ಸರ್ಕಾರದ್ದು. ಇದೇ ರೀತಿಯಾದಂಥ ಇಲ್ಲಿ ಸ್ವಲ್ಪ ಆತಂಕ ಇದೆ ಅವರಿಗೆ. ಆದರೆ ಇದೇ ಸರ್ಕಾರ, ಇದೇ ಪಕ್ಷದ ಸರ್ಕಾರ ಇರೋ ತೆಲಂಗಾಣದಲ್ಲಿ ಈಗಾಗಲೇ ಒಂದು ಉಪಸಮಿತಿಯನ್ನು ಮಾಡಿದ್ದಾರೆ. ಉಪಸಮಿತಿಯನ್ನು ಮಾಡಿ ಅದನ್ನು ಅಧ್ಯಯನ ಮಾಡಿ, ಯಾವುದು ಸುಪ್ರೀಂ ಕೋರ್ಟ್ ಏನನ್ನು ಹೇಳಿದೆಯೋ ಅದನ್ನು ಅಧ್ಯಯನ ಮಾಡಿ ವರದಿ ಸಲ್ಲಿಸಿ, ಮತ್ತು ಆ ನಂತರ ಒಂದು ಎಲ್ಲ ಈ ಕೆಳ ಸಮುದಾಯದ, ದಲಿತ ಸಮುದಾಯ ಎಲ್ಲ ಪಂಗಡಗಳ ಮುಖಂಡರುಗಳ ಸಭೆಯನ್ನು ಕರೆದು ಅವರ ಅಭಿಪ್ರಾಯವನ್ನು ಕೇಳಿ ಆಮೇಲೆ ಇದನ್ನು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಲಾಗುವುದು ಅಂತ ಅಲ್ಲಿರ್ತಕ್ಕಂಥ ಚೀಫ್ ಮಿನಿಸ್ಟರ್ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಅದೇ ಮಾದರಿಯನ್ನು ನಾವು ಕರ್ನಾಟಕದಲ್ಲಿಯೂ ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಇಲ್ಲಿಯೂ ಸಹಿತ ಆ ಕೆಲಸವನ್ನು ಮಾಡಬೇಕು. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ, ಸರ್ಕಾರ ಯಾವಾಗಲೂ ಸರ್ಕಾರವನ್ನು ಅಲ್ಲಾಡಿಸುವ ಕೆಲಸಗಳು ಆಗ್ತಾ ಇದ್ದಾವೆ, ಸರ್ಕಾರ ಬೀಳಿಸುವ ಕೆಲಸಗಳಾಗ್ತಾ ಇದ್ದಾವೆ. ಈ ಬರೀ ಹಗರಣಗಳಲ್ಲಿ, ಆರೋಪ ಪ್ರತ್ಯಾರೋಪಗಳಲ್ಲಿ, ಕೆಸರಾಟಗಳಲ್ಲಿ ನಮ್ಮ ಇಡೀ ರಾಜಕೀಯ ಮುಳುಗೋಗ್ಬಿಟ್ಟಿದೆ. ಇಲ್ಲಿ ಈ ರೀತಿಯಾದಂಥ ಬದಲಾವಣೆಗಳಿಗೆ ಅವಕಾಶ ಇಲ್ಲದಾಗ ಆಗಿಬಿಟ್ಟಿದೆ. ಆದರೆ ಇವಾಗ ನಾನು ಹೇಳ್ತಾ ಇರೋದು, ಸಿದ್ದರಾಮಯ್ಯನವರು ಒಂದು ಬೋಲ್ಡ್ ಸ್ಟೆಪ್ ತಗೋಬೇಕು. ಇವಾಗ ತಗೊಂಡ್ಬಿಟ್ಟು ಮೊದಲು ವರದಿಯನ್ನು ಬಹಿರಂಗಪಡಿಸಿ, ನೀವು ಸಂಪುಟ ಚರ್ಚೆ ಇಡಿ, ಅದನ್ನು ಬಹಿರಂಗಪಡಿಸಿ ಜನರಿಗೆ ಅದರ ಅಂಕಿ ಅಂಶಗಳು, ದತ್ತಾಂಶಗಳು ಗೊತ್ತಾದ ಮೇಲೆ ಅದನ್ನು ಚರ್ಚೆಗೆ ಬಿಡಿ. ಚರ್ಚೆ ಆದ ನಂತರವೂ ಸಹಿತ ಅಲ್ಲಿ ಇನ್ನೂ ಲೋಪೋಪದೇಶ ಏನಾದರೂ ಇದ್ದರೆ ಮತ್ತೆ ಅದನ್ನು ನೀವು ಪರಿಶೀಲನಾ ಸಮಿತಿ ಅಂತ ಮಾಡಿ, ಆ ನಂತರ ಅದನ್ನು ಜಾರಿ ತರಲಿಕ್ಕೆ ಸಾಧ್ಯತೆಗಳಿದ್ದಾವ ಅಂತ ಗಮನಿಸಿ. ಸೊ ಆದ್ದರಿಂದ ಇದು ಭಾಳ ಸೂಕ್ಷ್ಮವಾದ ವಿಚಾರ ಹೌದು. ಆದರೆ ಇದನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಪ್ರಬಲವಾದಂಥ ವಿರೋಧ, ಪ್ರಬಲವಾದಂಥ ಜಾತ್ಯಸ್ಥರಿಂದ ಬರುವುದು ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ಈ ರೀತಿಯಾದ ಪ್ರತಿರೋಧಗಳನ್ನು ಬರುವ ಮುಂಚೆನೆ ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ ಅವರು, ಈ ಕಾಂಗ್ರೆಸ್ ಸರ್ಕಾರ ಏನು ಒಂದು ಅಜೆಂಡಾ ಮಾಡಿದೆ, ಒಂದು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿಬಿಟ್ಟಿದೆ, ಜಾತಿ ಗಣತಿ ನಮ್ಮ ಹಕ್ಕು, ನಾವು ಮಾಡೇ ಮಾಡ್ತೀವಿ ಅಂತ, ಅದನ್ನು ಮೊದಲು ಕರ್ನಾಟಕದಲ್ಲಿ ಜಾರಿ ಮಾಡಿ ತೋರಿಸಲಿ. ಎಸ್ ಸರ್, ಎಸ್ ಲಕ್ಷ್ಮಣ್ ಸರ್, ಇನ್ನೊಂದು ಕಡೆಯಲ್ಲಿ ದೇಶಾದ್ಯಂತ ಜಾತಿ ಗಣತಿ ನಡೆದಿದ್ದೇ ಆದಲ್ಲಿ OBC ಜನಸಂಖ್ಯೆ ಸಂಪೂರ್ಣವಾಗಿ ಏರುಪೇರು ಆಗುತ್ತೆ ಎನ್ನುವಂತ ಒಂದು ವಿಚಾರ, ಏನ್ ಹೇಳ್ತೀರಾ ಸರ್, ಇದು ನಿಜಾನಾ? ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಲಕ್ಷ್ಮಣ್ ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಲಕ್ಷ್ಮಣ್ ಸರ್
ಎಸ್ ಸರ್, ಮಾತಾಡಿ ಸರ್. ಮ್ಯೂಟಲ್ಲಿದೆ, ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ರೀಜಾಯಿನ್ ಮಾಡಕ್ಕೆ ಹೇಳ್ಬೇಕು. ವೆಲ್ ಸರ್, ಕಾಲಕ್ಕೆ ಎಲ್ಲಾ ರಾಜ್ಯ ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರದ ಜೊತೆನಲ್ಲೂ ಕೂಡ ತಗೊಂಡು ಇದೊಂಥರ ನಿರಂತರವಾದಂತ ಪ್ರಕ್ರಿಯೆ ಆಗ್ಬೇಕು ಸರ್. Okay. ಯಾರೋ ಒಂದ್ ಸರ್ಕಾರ ಬರ್ತಾರೆ, ಅವರು ದೃಷ್ಟಿಕೋನ ಇಟ್ಕೊಳ್ತಾರೆ, ಆಯೋಗ ರಚನೆ ಮಾಡ್ತಾರೆ. ಇದು ಆಗ್ಬಾರ್ದು ಸರ್. ಇಟ್ ಶುಡ್ ಬಿ ಎ ಪರ್ಮನೆಂಟ್ ಪೀಸ್. ಇಟ್ ಶುಡ್ ಬಿ ಎ ಕಂಟಿನ್ಯೂಸ್ ಪ್ರಾಸೆಸ್. ಈಗ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್, ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಅಂತ ನಾವು ತಗೊಂಡ್ರೆ ಎಲ್ಲ ರಾಜಕೀಯ ಇವಾಗ ನಾವು ನಿಜ ಶೋಷಿತ ವರ್ಗ, ದೀನದಲಿತ ವರ್ಗ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಏಳಿಗೆ ಆಗಬೇಕು. ಸ್ನೇಹಿತರು ಹೇಳಿದಾಗೆ ಇಲ್ಲಿ ಕ್ರೀಮಿ ಲೇಯರ್ ಅಂತ ಏನ್ ಹೇಳ್ತಾರೆ, ಆದಾಯ ಹೆಚ್ಚಾಗಿರುವಂತವ್ರು ಕೂಡ ಹೆಚ್ಚು ಫಲಾನುಭವಿಗಳು. ಅದು ನಿಜವಾಗಿ ಕೂಡ ಸರಿಯಾದ ರೀತಿಯಲ್ಲಿ ಮೀಸಲಾತಿಯ ಲಾಭಗಳು, ಪ್ರಯೋಜನಗಳು ಆ ಸಮುದಾಯಕ್ಕೆ ಸಿಕ್ಕಿದ್ರೆ ನಿಜಕ್ಕೂ ಕೂಡ ಅದರ ಬಗ್ಗೆ ಒಂದು ದೊಡ್ಡ ಒಂದು ಆಯೋಗ ರಚನೆ ಮಾಡ್ಲಿ. 1950 ಸಂವಿಧಾನ ಜಾರಿಗೆ ಬಂತು, ಅಲ್ಲಿಂದ ಇಲ್ಲಿಗೆ ಯಾವ ರೀತಿಯಲ್ಲಿ ಅದು ಲಾಭ ಆಗಿದೆ, ಪರಿಶಿಷ್ಟ ವರ್ಗದಲ್ಲೇ ಕೆಲವರಿಗೆ ಮಾತ್ರ ಆಗಿದ್ಯಾ, ಅನೇಕ ಜನರು ಅದರ ಒಂದು ಲಾಭವನ್ನ ಪಡ್ಕೊಳ್ಳೋದಕ್ಕೆ ಆಗಿಲ್ಲ, ಫಲಾನುಭವಿಗಳಾಗಿಲ್ಲ. ಇದೆಲ್ಲ ನ್ಯೂನತೆಗಳನ್ನ ಸರಿಪಡಿಸ್ಬೇಕು. ಸ್ನೇಹಿತ ಹೇಳಿದಾಗ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ನಾವು ಕಾಣ್ತೀವಿ. ಇದರಲ್ಲಿ ಈ ರಾಜಕೀಯ ಪಕ್ಷ ಮೇಲೂ ಆ ರಾಜಕೀಯ ಪಕ್ಷ ಅಷ್ಟೇನು ಇದು ತೋರಿಸ್ತಾ ಇಲ್ಲ ಅಂತ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ರಾಜಕೀಯ ಇಚ್ಛಾಶಕ್ತಿ ಕೊರತೆಯನ್ನ ಇವತ್ತು ಕಾಣ್ತಾ ಇದೀವಿ. ಎಲ್ಲವೂ ಕೂಡ ತಮ್ಮ ಒಂದು ರಾಜಕೀಯ, ತಮ್ಮ ಒಂದು ಏಳೆಗೆ ಆ ಕ್ಷಣಕ್ಕೆ ಮಾತ್ರ ಸೀಮಿತವಾದಂತ ರೀತಿಯಲ್ಲಿ ಆ ಪೊಲಿಟಿಕಲ್ ಕಲರ್ನ ಕೊಡ್ತಾರೆ. ಜನರ್ಯಾರು ದಡ್ರಲ್ಲ. ಇವತ್ತು ಶಿಕ್ಷಣ ಪಡ್ಕೊಳ್ತಾ ಇದ್ದಾರೆ, ಹೆಚ್ಚು ಅವರು ಅವೇರ್ನೆಸ್ ಬರ್ತಾ ಇದೆ, ಹೆಚ್ಚು ಪ್ರಜ್ಞಾವಂತರಾಗ್ತಾ ಇದ್ದಾರೆ. ಆದ್ರೆ ರಾಜಕೀಯ ಪಕ್ಷಗಳಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗ್ಬೇಕು ಸರ್. ಇದನ್ನ ಅವರ ಒಂದು ರಾಜಕೀಯ ಪಕ್ಷಗಳ ವೇದಿಕೆಗಳಲ್ಲೂ ಪೂರ್ಣ ಪ್ರಮಾಣವಾಗಿ ಪ್ರಜಾಸತ್ತಾತ್ಮಕವಾಗಿ ಚರ್ಚೆಗಳಿಗೆ ಅವಕಾಶ ಕೊಡಬೇಕು. ಪ್ರತಿಯೊಬ್ಬರನ್ನು ಕೂಡ ಆಲಿಸ್ಬೇಕು. ಆದಷ್ಟು ಮಟ್ಟಿಗೆ ಎಲ್ಲ ಜಾತಿ ವರ್ಗಗಳ ಪ್ರಾತಿನಿಧ್ಯತೆ ಅಲ್ಲಿರ್ಬೇಕು, ಸಮಿತಿಗಳನ್ನ ಮಾಡಬೇಕು. ಆಗ ಮಾತ್ರ ಇದು ಜಾರಿಗೊಳ್ಳಕ್ಕೆ ಸಾಧ್ಯ. 2014ರಲ್ಲಿ ಆಗಿದ್ದು ನೇಮಕ ಆಗಿದ್ದು 2017ರಲ್ಲಿ ವರದಿ ಕೊಡುತ್ತೆ. ಅಲ್ಲಿಂದ ಇಲ್ಲಿವರೆಗೆ 6-7 ವರ್ಷ ಆಗುತ್ತೆ. ಯಾವ ತೀರ್ಪು ಆಗಲ್ಲ, ಯಾವ ನಿರ್ಧಾರಗಳು ತಗೊಳ್ಳಲ್ಲ. ಈಗ ಮೂಢ ಹಗರಣ ಬಂತು, ಇನ್ನೊಂದ್ ಯಾವ್ದು ಹಗರಣ ಬಂತು. ಈ ಒಬ್ರು ಮತ್ತೊಬ್ಬರ ಮೇಲೆ ಕೆಸರಾಚಾಟ, ಅವರ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳುವಂತ ಒಂದು ಪರಿಸ್ಥಿತಿ ಇಲ್ಲಿ ಕಾಣ್ತಾ ಇದೆ. ಇದು ಕೇವಲ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿಲ್ಲ ಸರ್, ಇದು ಇಡೀ ದೇಶದ ವ್ಯವಸ್ಥೆಗೆ. ನಾನು ಒಂದು ಕೈಗನ್ನಡಿ ನಮ್ ಕರ್ನಾಟಕದ ನಡೀತಾ ಇರುವಂತ ಡೆವಲಪ್ಮೆಂಟ್ಸ್ ಅನ್ನ ನೋಡಿದ್ರೆ, ವೆನ್ ಯು ಲುಕ್ ಅಟ್ ದಿ ಎಂಟೈರ್ ಕಂಟ್ರಿ, ಥ್ರೂಔಟ್ ದಿ ಕಂಟ್ರಿ, ಅದು ಪೊಲಿಟಿಕಲ್ ಸೀನಿಯರ್ ನೋಡಿದ್ರೆ ಇದು ಯಾವುದೇ ಇಚ್ಛಾಶಕ್ತಿ ರಾಜಕೀಯವಾದಂತ ಒಂದು. ಎಸ್ ಸರ್, ಎಸ್ ಮುಂದಿನ ಹಂತದಲ್ಲಿ ಲಕ್ಷ್ಮಣ್ ಸರ್ ಜೊತೆ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಮಂಜುನಾಥ್ ಸರ್, ಈಗ ಒಂದು ವಿಚಾರ, ಒಂದು ಸಮಿತಿ ರಚನೆ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ತಮಗೆ ಬೇಕಾದಂಗೆ ವರದಿ ಬರಬೇಕು, ತಮಗೆ ಬೇಕಾದವರು ಇರಬೇಕು ಎನ್ನುವಂತ ಆಲೋಚನೆ ಇರುತ್ತೆ ಸರ್, ಹೇಗೆ ಸರ್? ಈಗ ಒಂದು ಸಮಿತಿ ಮಾಡಿದ ಮಟ್ಟಿಗೆ ಅವ್ರ ಪರವಾಗೇ ಬರುತ್ತೆ ಅಂತಲ್ಲ. ಯಾಕೆಂದರೆ ರಾಜ್ಯದ ಎಲ್ಲ ಕಡೆಯಿಂದ ಒಂದು ಜಾತಿಗಣನೆ ಕಡಿತ ರಿಪೋರ್ಟನ್ನು ತರಿಸ್ಕೊಂಡಿರ್ತಾರೆ. ಆ ಆಧಾರದ ಮೇಲೆ ಆ ಒಂದು ಆಯೋಗ ಒಂದು ರಿಪೋರ್ಟನ್ನು ತಯಾರು ಮಾಡಿರ್ತದೆ. ಸೊ ಹಾಗಾಗಿ ಕೆಲವು ಲೋಪದೋಷಗಳು ಸಾಮಾನ್ಯವಾಗಿ ಎಲ್ಲದರಲ್ಲೂ ಇದ್ದೇ ಇರ್ತವೆ. ಆ ಲೋಪದೋಷಗಳನ್ನು ಕ್ಯಾಬಿನೆಟ್ಗೆ ಬಂದಾಗ ಮಾತ್ರ ಏನು ಲೋಪದೋಷ ಇದೆ ಅಂತಕ್ಕಂಥದ್ದು ಅದನ್ನು ಚರ್ಚೆ ಆಗಬೇಕು. ಚರ್ಚೆ ಆಗಿ ಅಲ್ಲಿ ತೀರ್ಮಾನ ತಗೊಂಡು ನಂತರ ಅದನ್ನು ಸೆಷನಲ್ಲಿ ಡಿಬೇಟ್ ಕೂಡ ಆಗಬೇಕಾಗ್ತದೆ. ಯಾವ್ಯಾವ ಸಮುದಾಯಗಳಿಗೆ ಅನ್ಯಾಯ ಆಗಿದೆ, ಯಾವ್ಯಾವ ಸಮುದಾಯಕ್ಕೆ ಅಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಡಿಬೇಟು ಆಗೋದ್ರ ಮುಖಾಂತರ ಅಲ್ಲಿ ಎಲ್ಲ ಪಕ್ಷಗಳ ಮುಖಂಡರು ಕೂಡ ವಿಶ್ವಾಸಕ್ಕೆ ತಗೊಂಡು ಸೊ ಅದನ್ನು ಆದಷ್ಟು ಬೇಗ ಜಾರಿಗೆ ತರಲಿ ಅಂತಕ್ಕಂಥದ್ದು ನನ್ನ ಒಂದು ಧ್ಯೇಯ ಆಗಿದೆ ಸರ್. ಅದ್ರ ಜೊತೆಗೆ ಏನಪ್ಪ ಅಂತಂದರೆ, ಈ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಕೊಟ್ಟಿದ್ದಾರೆ, ಮೀಸಲಾತಿ ಅಂತಕ್ಕಂಥದ್ದು ಏನು ಒಂದು ಕಲ್ಪಿಸಿದ್ದಾರೆ, ಅಥವಾ SC/ST ಸಮುದಾಯಕ್ಕಿರ್ಬೋದು ಅಥವಾ ನಮ್ಮ ಬೇರೆ ಹಿಂದುಳಿದ ವರ್ಗಕ್ಕಿರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥ ಮೀಸಲಾತಿ, ಕೆಲವೇ ಕುಟುಂಬಗಳು ಮೀಸಲಾತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಅದು ಎಲ್ಲೋ ಒಂದು ಕಡೆ ನಿಲ್ಲಬೇಕು. ಇನ್ನೊಂದು, ಈಗ ಕುಟುಂಬ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಲ್ಲಿ ಯಾವ ಕುಟುಂಬ ಮೀಸಲಾತಿಯಲ್ಲಿ ವಂಚಿತವಾಗಿದೆ ಅಂಥ ಕುಟುಂಬಗಳು ಕೂಡ ಯಾವುದಾದ್ರೂ ಒಂದು ಜಾಗದಲ್ಲಿ, ಆಯಾ ಕಟ್ಟಿನ ಜಾಗದಲ್ಲಿ
ಅವರಿಗೆ ಔದ್ಯೋಗಿಕ ಕ್ಷೇತ್ರದಲ್ಲೋ ಅಥವಾ ಇನ್ನೊಂದು ಕ್ಷೇತ್ರದಲ್ಲೋ ಅವರು ಮುನ್ನೆಲೆಗೆ ಬರಬೇಕಾಗ್ತಕ್ಕಂಥ ವಿಚಾರ, ಅಥವಾ ಒಂದು ಕಾಂಟ್ರಾಕ್ಟ್ ಕೊಡುವಂಥ ವಿಚಾರದಲ್ಲೋ, ಅಥವಾ ಯಾವುದೋ ಒಂದು ಉದ್ಯೋಗ ಅಂದರೆ ಒಂದು ಉದ್ದಿಮೆ ಸ್ಟಾರ್ಟ್ ಮಾಡೋ ಸಂದರ್ಭದಲ್ಲೋ ಅವರು ಮುನ್ನೆಲೆಗೆ ತರಬೇಕಾಗ್ತದೆ. ಔದ್ಯೋಗಿಕವಾಗಿ ಆರ್ಥಿಕವಾಗಿ ಮುನ್ನೆಲೆಗೆ ಬರಬೇಕು, ಅವರು ಕೂಡ ಸಾಮಾಜಿಕ ಮುನ್ನೆಲೆಗೆ ಬರಬೇಕು. ರಾಜಕೀಯವಾಗಿ ಬರಲಿಲ್ಲ ಅಂದರೂ ಕೂಡ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕ ಮುನ್ನೆಲೆಗೆ ಬರಬೇಕು. ಸೊ ಅದನ್ನು ಸರ್ಕಾರಗಳು ಮತ್ತು ನಮ್ಮೆಲ್ಲ ನಾಯಕರುಗಳು, ಹಿಂದುಳಿದ ವರ್ಗದ ನಾಯಕರುಗಳು ಇರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ನಾಯಕರುಗಳು, ಮುಖಂಡರುಗಳು ಏನು ಈ ರಾಜ್ಯದಲ್ಲಿ ಇದ್ದಾರೆ, ಸೊ ಎಲ್ಲ ಪಕ್ಷಗಳಲ್ಲಿ ಇದ್ದಾರೆ ಮತ್ತು ಬೇರೆ ಬೇರೆ ಸಂಘಟನೆಗಳಲ್ಲಿ ಕೂಡ ನಾಯಕರುಗಳಿದ್ದಾರೆ. ಅವರೆಲ್ಲರೂ ಕೂಡ ಒಂದು ಯಾರಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಸರ್ಕಾರದ ಮಟ್ಟದಲ್ಲಿ ಒಂದು ವರದಿ ಕ್ಯಾಬಿನೆಟ್ಗೆ ಬಂದ ನಂತರ ಎಲ್ಲಿ ಯಾವ್ಯಾವ ಒಂದು ಜಾತಿಗೆ ಅನ್ಯಾಯ ಆಗಿದೆ ಅಂತ ಮನಗಂಡು ಮತ್ತೆ ಆ ಲೋಪಗಳನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿ ಅದನ್ನು ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ತಗೊಳ್ಳೋದಕ್ಕೆ ನಮ್ಮೆಲ್ಲ ನಾಯಕರುಗಳು ಹಾಗೇನೆ ಎಲ್ಲ ಪಕ್ಷದ ಮುಖಂಡರುಗಳಿಗೂ ಕೂಡ ಮನವರಿಕೆ ಮಾಡಿ ಅವರು ಆ ಒಂದು ಇದರಲ್ಲಿ ಒಂದು ಸೆಷನ್ನಲ್ಲಿ ಅದನ್ನು ಅನುಷ್ಠಾನಕ್ಕೆ ತರಲಿ ಅಂತಕ್ಕಂಥದ್ದು ನಾನು ಈ ರಾಜ್ಯದ ಜನತೆಗೆ, ಈ ರಾಜ್ಯದ ಎಲ್ಲ ಪಕ್ಷ ಮುಖಂಡರಿಗೆ ತಿಳಿ ಬಯಸ್ತೇನೆ ಸರ್. ಎಸ್, ವೆಲ್ ಸರ್, ವೆಲ್. ಶಶಿಕಾಂತ್ ಸರ್, ಈಗ ಜಾತಿ ಗಣತಿ ವರದಿ ಬಿಡುಗಡೆಯಿಂದ ಈ ರಾಜಕೀಯ ಪಕ್ಷಗಳು, ರಾಷ್ಟ್ರೀಯ ಪಕ್ಷ ಆಗಿರ್ಬೋದು, ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು, ಇವರಿಗಾಗುವಂಥ ಲಾಭ ನಷ್ಟಗಳು ಏನು ಸರ್? ಅಲ್ಲ, ಈ ಜಾತಿ ಗಣತಿಯನ್ನು ನಿಜಕ್ಕೂ ಸಹಿತ ಸಮೀಕ್ಷೆ ಮಾಡಿಸಿ ಅನುಷ್ಠಾನಕ್ಕೆ ತರೋದು ಕೇಂದ್ರ ಸರ್ಕಾರದ ಕೆಲಸ. ಹೌದು. ಒಂದು ಸರ್ತಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಲ್ಲೂ ಸಹಿತ ಜಾತಿ ಗಣತಿಯನ್ನು ಮಾಡಿ ದತ್ತಾಂಶಗಳನ್ನ ಶೇಖರಣೆ ಮಾಡಿಸಿ ಅದನ್ನು ಅನೌನ್ಸ್ ಮಾಡಿದರೆ ಮತ್ತೆ ರಾಜ್ಯ ಸರ್ಕಾರಗಳು ಮಾಡೋ ಅಗತ್ಯ ಬೀಳೋದಿಲ್ಲ. ಅದು ತನ್ನ ಕೆಲಸದಲ್ಲಿ ಹಿಂದುಳಿದಿದೆ, ಮಾಡಿಲ್ಲ, ಪೋಸ್ಟ್ಪೋನ್ ಮಾಡ್ತಾ ಬರ್ತಾ ಇದೆ. ಸೊ ಅದು ಈಗ ಸದ್ಯಕ್ಕೆ ಆಗಬೇಕಾಗಿದೆ. ಯಾಕೆ ಅಂತಂದರೆ ಮೊದಲು ಏನಾಯಿತು, ಕೇಂದ್ರ ಸರ್ಕಾರದಲ್ಲಿ ಒಂದೇ ಪಕ್ಷದ ಮಾನಿಟರಿ ಇತ್ತು, ಅದು ಹೇಳಿದ್ದೇ ಆಗೋಗ್ಬಿಡ್ತಿತ್ತು, ಒಬ್ಬರೇ ನಾಯಕರಿದ್ದರು. ಸೊ ಆವಾಗ ಅವ್ರು ಮಾಡೋ ಅಗತ್ಯ ಬೀಳಲಿಲ್ಲ ಅವ್ರಿಗೆ. ಆದರೆ ಇವಾಗ ಹಾಗಿಲ್ಲ. ಯಾಕಂದರೆ ಈಗಿರ್ತಕ್ಕಂಥದ್ದು ಯಾವುದೂ ಸಹಿತ ಬಹುಮತದ ಸರ್ಕಾರ ಅಲ್ಲ ಇವಾಗಿರೋದು. ಇವಾಗಿರೋದು ಸಮ್ಮಿಶ್ರ ಸರ್ಕಾರನೇ ಕೇಂದ್ರದಲ್ಲಿಯೂ ಸಹಿತ. ಸೊ ಆದ್ದರಿಂದ ಅದರಲ್ಲಿ ಒಂದು ಸರ್ಕಾರ ಏನಿದೆಯಲ್ಲ ಬಹಳ ಮುಖ್ಯವಾದಂಥದ್ದು ಬಿಹಾರದ್ದು, ಆ ಬಿಹಾರ ಸರ್ಕಾರ ಈಗಾಗಲೇ ಜಾತಿ ಗಣತಿಯನ್ನು ಸಮೀಕ್ಷೆ ಮಾಡಿಸಿ ಅನುಷ್ಠಾನ ತಂದುಬಿಟ್ಟಿದೆ. ಇವಾಗ ಕೇಂದ್ರ ಸರ್ಕಾರಕ್ಕೆ ಅನಿವಾರ್ಯ ಇದೆ. ಇವಾಗ ಅವರು ಮೊದಲು ಮಾಡಬೇಕಾಗಿರೋ ಕೆಲಸ ಪ್ರತಿಯೊಂದು ರಾಜ್ಯಗಳಲ್ಲೂ ಸಹಿತ ಜಾತಿ ಗಣತಿಯನ್ನು ಮಾಡಬೇಕಾಗಿದೆ. ಇವಾಗ ಅಮಿತ್ ಶಾ ಅವರು ಸಹಿತ ಸ್ವಲ್ಪ ಮೃದುವಾಗಿದ್ದಾರೆ, ಹೌದು ಹೌದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ರಾಜೀವ್ ಗಾಂಧಿ ಅವರು ಬಹಳ ಪ್ರಬಲವಾಗಿ ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲ, ಜಾತಿ ಗಣತಿ ಆಗಬೇಕು, ಇಲ್ಲ ಅಂದ್ರೆ ನಾವು ಮಾಡ್ತೀವಿ, ನಾವು ಬರ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಆದರೆ ಇವಾಗೂ ಸಹಿತ ರಾಜ್ಯ ನಾಯಕರನ್ನು ಗಮನಿಸಿ ನೀವು, ಯಾರೂ ಸಹಿತ ಜಾತಿ ಗಣತಿಯನ್ನು ವಿರೋಧಿಸ್ತಾ ಇಲ್ಲ. ಓಕೆ, ಅವರು ವಿಜೇಂದ್ರ ಅವರಾಗಿರ್ಬೋದು ಅಥವಾ ಕುಮಾರಸ್ವಾಮಿ ಅವರಾಗಿರ್ಬೋದು, ಜಾತಿ ಗಣತಿ ಯಾರೂ ವಿರೋಧಿಸೋದಿಲ್ಲ. ಯಾಕೆಂದ್ರೆ ಅದು ಬೂಮರಾಗ್ ಅವರಿಗೆ ಉಲ್ಟಾ ಹೊಡೆಯುತ್ತೆ. ಆ ಜಾತಿ ಸಮುದಾಯದವರು ಅವ್ರಿಗೆ ಗ್ಯಾರಂಟಿ ಪಾಠ ಕಲಿಸ್ತಾರೆ. ಆದ್ದರಿಂದ ಬಹಳ ಡಿಪ್ಲೊಮೆಟಿಕ್ ಆಗಿ ಹೇಳ್ತಾ ಇದ್ದಾರೆ, ಇಲ್ಲ ನಾವು ಇದನ್ನು ವಿರೋಧಿಸೋದಿಲ್ಲ, ಜಾತಿ ಗಣತಿ ಆಗಬೇಕು, ಅನುಷ್ಠಾನಕ್ಕೆ ಬರಬೇಕು, ಆದರೆ ಅದರ ಮಾನದಂಡ ಸರಿಯಿಲ್ಲ, ವೈಜ್ಞಾನಿಕವಾಗಿ ಆಗಬೇಕು, ಈ ರೀತಿಯಾದಂಥ ನೆಪಗಳನ್ನು ಹೇಳ್ತಾ ಹೋಗ್ತಾರೆ. ಮುಂದೆ ವೈಜ್ಞಾನಿಕವಾಗಿ ಇನ್ನೊಂದು ಸರ್ತಿ ಮಾಡಿದ್ರೂ ಸಹಿತ ಇನ್ಯಾವುದೋ ಕುಂಟು ನೆಪವನ್ನು ಹೇಳಿ ಇದನ್ನು ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ. ಇನ್ನು ಎಷ್ಟು ವರ್ಷಗಳ ಕಾಲ ಇದು ಹೀಗೇನೆ? ಯಾಕೆ ಅವಕಾಶ ವಂಚಿತ ಸಮುದಾಯಗಳಿಗೆ ಎಲ್ಲ ಸವಲತ್ತುಗಳು ಬೇಕಾಗಿಲ್ವಾ? ಹಾಗಾದ್ರೆ ಸಮಾಜದಲ್ಲಿ ಅಸಮಾನತೆಯನ್ನು ಬೇಕಾಗಿದೆಯಾ? 7 ದಶಕಗಳು ಮುಗಿದು ಹೋದ್ರೂ ಸಹಿತ, ಮೀಸಲಾತಿಯನ್ನು ಕೊಟ್ಟರೂ ಸಹಿತ ಯಾಕೆ ಸಮಾಜದಲ್ಲಿ ಇವತ್ತರೆಗೂ ಸಮಾನತೆ ಬಂದಿಲ್ಲ? ಯಾಕೆ ಅಸಮಾನತೆ ಇದೆ? ಯಾಕೆ ಜಾತಿ ವ್ಯವಸ್ಥೆ ಈ ರೀತಿಯಾದಂಥ ಮೇಲು ಕೀಳೋ ಭಾವನೆಯಲ್ಲಿ ಇದೆ? ಆಮೇಲೆ ಇನ್ನೊಂದು ಹೇಳ್ತಾ ಇರೋದು ಏನಂದರೆ ಇವ್ರದ್ದು ಕ್ರೀಮ್ ಲೇಯರ್ ಅಂತ, ಅದು ಇವಾಗಿಂದಲ್ಲ, ಮೊದಲಿಂದ ಇರ್ತಕ್ಕಂಥ ಒಂದು ವಿವಾದ. ಅಂದ್ರೇನು, ಕೆನೆ ಪದರ ಅಂತ. ಅಂದರೆ ಈಗಾಗಲೇ ಸವಲತ್ತುಗಳನ್ನ ತೆಗೆದುಕೊಂಡಿದ್ದಾರೆ SC ST ಇವರೆಲ್ಲರೂ ಸಹಿತ. ಅದರಲ್ಲಿ ಸವಲತ್ತು ತೆಗೆದುಕೊಂಡು ಕೆಲವು ಜನ ಮುಂದೆ ಬಂದ್ಬಿಟ್ಟಿದ್ದಾರೆ. ಆದ್ದರಿಂದ ಅವರಿಗೆಲ್ಲ ಕೊಡೋದು ಬೇಡ, ಉಳಿದವ್ರಿಗೆ ಕೊಡಿ ಅನ್ನೋದು ಒಂದು ಪ್ರಬಲವಾದಂಥ ವಾದ. ಇವರನ್ನು ಸೇರಿಸಿ ಎಲ್ಲರೂ ಸಹಿತ, ನನ್ನನ್ನು ಸೇರಿಸಿ, ನಮ್ದು ಏನಪ್ಪ ಅಂದರೆ ಪ್ರಬಲ ಸಮುದಾಯದಿಂದ ಬಂದಿರತಕ್ಕಂಥವ್ರೆಲ್ಲರೂ ವಾದ ಇದು. ಯಾಕ್ರಿ ಕೊಟ್ಟವರೇ ಕೊಡ್ತೀರಾ ಅಂತ. ಹೌದು ಸ್ವಾಮಿ, ಮೂಲಭೂತವಾಗಿ ಅವ್ರು ಶ್ರೀಮಂತರಾದರು ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ಈಗಾಗಲೇ ನಾನು ಹೇಳಿದಾಗ ಇದು ಬಡತನ ನಿವಾರಣೆ ಯೋಜನೆ ಅಲ್ಲ, ಇದು ಸಾಮಾಜಿಕ ಸಮಾನತೆ ಯೋಜನೆ. ಈಗ ಒಬ್ಬನು ಅವನು ಸರ್ಕಾರಿ ನೌಕರಿ ತಗೊಂಡ ಅಂತಂದು ಆಯ್ತಾ, ಅವನಿಗೆ ಸಮಾನತೆ ಸಿಕ್ಬಿಡ್ತಾ? ಮುಖ್ಯಮಂತ್ರಿ ಇವರು ಏನು ಜನಪ್ರತಿನಿಧಿಗಳು, ಶಾಸಕರು, ಮಂತ್ರಿಗಳು ಹೋದ್ರೂ ಸಹಿತ ಇವತ್ತವರೆಗೂ ದೇವಸ್ಥಾನಗಳಲ್ಲಿ ಪ್ರವೇಶ ಇಲ್ಲ. ಆಕಸ್ಮಿಕವಾಗಿ ಹೋದ್ರೂ ಸಹಿತ ದೇವಸ್ಥಾನವನ್ನು ಗಂಜಲಾಗಿ ತೊಳೆಯುವಂತ ಒಂದು ಪದ್ಧತಿ ಇಟ್ಕೊಂಡಿದ್ದೀರಾ ನೀವು? ಎಲ್ಲಿವರೆಗೂ ಸಹಿತ ಸಾಮಾಜಿಕ ಸಮಾನತೆ ಬರೋದಿಲ್ವೋ, ಈ ಅಸ್ಪೃಶ್ಯತೆ ನಿವಾರಣೆ ಆಗೋದಿಲ್ಲವೋ, ಅಲ್ಲಿವರೆಗೂ ಈ ರೀತಿಯಾದಂಥ ಕ್ರೀಮ್ ಲೇಯರು ಮತ್ತೊಂದು ಮಗದೊಂದು ಬೇಕಾಗಿಲ್ಲ. ಎಲ್ಲರಿಗೂ ಸಹಿತ ಸಮುದಾಯ ಆಧಾರಿತವಾಗಿ, ಜನಸಂಖ್ಯೆ ಆಧಾರಿತವಾಗಿ ಮತ್ತು ಮೀಸಲಾತಿ ಅನ್ನುವುದು ಕೆಳವರ್ಗ ಜನರ ಹಕ್ಕು. ಅದು
ಇವ್ರು ಕೊಡೋ ಭಿಕ್ಷೆ ಏನಲ್ಲ. ವೆಲ್ ಸರ್, ವೆಲ್ ಲಕ್ಷ್ಮಣ್ ಸರ್, ಇನ್ನೊಂದು ಕಡೆಯಲ್ಲಿ ದೇಶಾದ್ಯಂತ ಜಾತಿ ಗಣತಿ ಮಾಡುವಂಥ ಗೋಜಿಗೆ ಯಾರು ಕೂಡ ಹೋಗೋದಿಲ್ಲ. ಖರ್ಚು ವೆಚ್ಚಗಳ ಜಾಸ್ತಿ ಆಗುತ್ತೆ, ಮೀಸಲಾತಿಯಲ್ಲೂ ಕೂಡ ಏರುಪೇರಾಗುತ್ತೆ. ಹೀಗೆ ಸಾಕಷ್ಟು ಏರುಪೇರು ಆಗುತ್ತೆ ಎನ್ನುವಂಥ ಕಾರಣಕ್ಕಾಗಿ ಮಾಡಕ್ ಹೋಗೋದಿಲ್ವಾ, ಹೇಗೆ ಸರ್? ಅಲ್ಲ, ಮಾಡಲೇಬೇಕು ಸಂವಿಧಾನ. ಸರ್, ಈಗ ಬಹಳ ಮುಖ್ಯವಾದಂತ ವಿಚಾರ. ಇದು ಒಂದು ರಾಜ್ಯದ ಸಮಸ್ಯೆ ಅಲ್ಲ, ಇದು ರಾಷ್ಟ್ರೀಯವಾದಂತ ಸಮಸ್ಯೆ. ಹೌದು. ಸಮಗ್ರವಾದಂತ ಅಧ್ಯಯನ ಮಾಡಬೇಕು. ಹಿಂದುಳಿದ ವರ್ಗಗಳ ಅಧ್ಯಯನ ಕೂಡ ಮಾಡಬೇಕು. ಅವರ ಹಿಂದುಳಿವಿಕೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಕೇವಲ ಶೋಷಿತ ಇಲ್ಲ, ಸಮಗ್ರವಾದಂತ ಕಾಂಪ್ರಿಹೆನ್ಸಿವ್ ಒಂದು ಸ್ಟಡಿ ಆಗ್ಬೇಕು, ಒಂದು ರಿಪೋರ್ಟ್ ಅನ್ನು ತಯಾರಿಸಬೇಕು. ಇದು ಕಾಲಕ್ಕೆ ಆಗ್ಬೇಕು, ಪೀರಿಯಾಡಿಕಲ್ ಆಗಿ ಆಗ್ಬೇಕು. ಯಾವ್ದೋ ಒಂದು ಘಟ್ಟದಲ್ಲಿ ಆಗೋದು, ಘಟ್ಟದಲ್ಲಿ ನಿಲ್ಲೋದಲ್ಲ. ಪ್ರತಿ 5 ವರ್ಷಕ್ಕೊಮ್ಮೆ ಆಗ್ಲಿ, 10 ವರ್ಷಕ್ಕೊಮ್ಮೆ ಆಗ್ಲಿ, ಇದು ಆಗ್ಲೇ ತೀರ್ಬೇಕು. ಆಗ ಮಾತ್ರ ಆ ವರ್ಗಗಳ ಒಂದು ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಸಾಮಾಜಿಕವಾಗಿ ಅವನತಿಯನ್ನು ಪಡೆದಿದ್ದಾರೆ, ಎಷ್ಟು ಅವರಿಗೆ ಫಲಾನುಭವಿಗಳು, ಅವರಿಗೆ ಎಷ್ಟು ಅವಕಾಶಗಳು ಸಿಕ್ಕಿದೆ ಅನ್ನೋದನ್ನ ನಾವು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಬಹಳ ದೃಢವಾದಂತ ನಿಲುವನ್ನ ಪ್ರಕಟ ಮಾಡ್ಬೇಕು. ಒಂದು ಸರಿಯಾದಂತ ಒಂದು ನೀತಿಯನ್ನ ಈ ಸಂಸತ್ತಿನಲ್ಲೇ ಅನುಮೋದನೆ ಮಾಡ್ಬೇಕು, ಅದನ್ನ ತರಬೇಕು, ಒಂದು ಕಾನೂನನ್ನ ತರಬೇಕು. ಆ ಮೂಲಕ ಇಡೀ ದೇಶ ಅವರು ಏನಾಗುತ್ತೆ MLA ಎಲೆಕ್ಷನ್ ನಿಲ್ತಾರೆ ಸರ್. 10 ವರ್ಷ 10 ಬಾರಿ 15 ಬಾರಿ ಮೀಸಲಾತಿ ಎಸ್ ಗಮನಿಸಿದ್ರಿ, ಚರ್ಚೆಯನ್ನ ಮಾಡಿದ್ವಿ. ನಮ್ಮಿ ಚರ್ಚಾ ಕಾರ್ಯಕ್ರಮದಲ್ಲಿ ಶಶಿಕಾಂತ್ ಯಡಹಳ್ಳಿ ಅವರು, ಮಂಜುನಾಥ್ ಗೌಡರು, ಹೈಕೋರ್ಟ್ ವಕೀಲರು, ಹಾಗೇನೆ ಡಾಕ್ಟರ್ ಲಕ್ಷ್ಮಣ್ BR ನಿವೃತ್ತ ಉಪನ್ಯಾಸಕರು ಎಲ್ಲರೂ ಕೂಡ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಎಲ್ರಿಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕಡೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಒಂದು ಜಾತಿ ಗಣತಿ ವರದಿ ಬಿಡುಗಡೆ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾದಂಥ ಜಟಾಪಟಿಗಳು ನಡೀತಾ ಇವೆ. ಇದಕ್ಕೆ ಪರವಿರೋಧ ಚರ್ಚೆಗಳು ಯಾಕೆ? ಒಂದು ಪ್ರಬಲ ಸಮುದಾಯದವರು ಹೇಳ್ತಾರೆ ಈ ಜಾತಿ ಗಣತಿ ವರದಿ ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗೋದು ಬೇಡ ಅಂತೇಳಿ. ಮತ್ತೊಂದಿಷ್ಟು ನಾಯಕರು ಹೇಳ್ತಾರೆ ಬಿಡುಗಡೆ ಆದರೆ ಆಗಲಿ ಅಂತೇಳಿ. ಅವರದ್ದೇ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಂದಷ್ಟು ನಾಯಕರು ಹೇಳ್ತಾರೆ ಬಿಡುಗಡೆ ಆದರೆ ಆಗಲಿ, ಸರ್ಕಾರ ಬಿದ್ದೋಗುತ್ತಾ ನೋಡೋಣ ಅಂತ ಹೇಳ್ತಾರೆ. ಒಂದಷ್ಟು ಗೊಂದಲಗಳು ಸರ್ಕಾರದಲ್ಲಿ ಇವೆ. ಎಲ್ಲವನ್ನ ಕ್ಲಾರಿಟಿ ತಗೊಂಡು ಬಿಡುಗಡೆ ಮಾಡ್ತಾರಾ? ಬಿಡುಗಡೆ ಆದಮೇಲೆ ರಾಜ್ಯ ರಾಜಕೀಯ ಆಗಿರ್ಬೋದು, ಬೇರೆ ಬೇರೆ ರಂಗದಲ್ಲಿ ಯಾವ ರೀತಿಯಾದಂಥ ಬದಲಾವಣೆ ಆಗುತ್ತೆ ಎನ್ನುವಂಥದ್ದನ್ನು ಕೂಡ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಚೀವಾಳ.